ಭೂಲೋಕವೆಲ್ಲ ಆತನ ಮುಂದೆ ಮೌನವಾಗಿರಲಿ. ಆತನ ಸಾನ್ನಿಧ್ಯದಲ್ಲಿ ಮಾನ ಮಹಿಮೆಗಳು, ಆತನ ಪವಿತ್ರಾಲಯದಲ್ಲಿ ಬಲ ಸೌಂದರ್ಯಗಳು ಇರುತ್ತವೆ. ನಾನಂತೂ ನಿನ್ನ ಮಹಾಕೃಪೆಯನ್ನು ಹೊಂದಿದವನಾಗಿ ನಿನ್ನ ಮಂದಿರದೊಳಕ್ಕೆ ಪ್ರವೇಶಿಸುವೆನು. ನಿನ್ನಲ್ಲಿಯೇ ಭಯಭಕ್ತಿಯುಳ್ಳವನಾಗಿ ನಿನ್ನ ಪರಿಶುದ್ಧ ಆಲಯದ ಕಡೆಗೆ ಅಡ್ಡಬೇಡ. ಕರ್ತನು ನನಗೆ ಬೆಳಕು ರಕ್ಷಕನೂ ಆಗಿದ್ದಾನೆ. ನಾನು ಯಾರಿಗೆ ಭಯಪಟ್ಟೇನು? ಕರ್ತನು ನನ್ನ ಪ್ರಾಣದ ಆಧಾರ, ನಾನು ಯಾರಿಗೆ ಹೆದರನು? ಆತನು ನಮ್ಮ ಪಾಪಗಳಿಗಾಗಿ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ. ಕರ್ತನ ಮಹೋಪಕಾರಗಳಿಗೆ ಬದಲೇನು ಮಾಡಲಿ? ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು ಕರ್ತನ ನಾಮವನ್ನು ಪ್ರಖ್ಯಾತಿಪಡಿಸುತ್ತದೆ. ಕರ್ತನೇ ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿದೆ. ಪ್ರಾರ್ಥನೆ ಮಾಡೋಣ. ಸರ್ವರಿಗೂ ತಂದೆಯೂ ತಾಯಿಯೂ ಆಗಿರುವ ಯೇಸು ಸ್ವಾಮಿಯಲ್ಲಿ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿನ್ನನ್ನು ಆರಾಧಿಸಲು ಕೃತಜ್ಞತಾ ಸ್ತುತಿಯ ನನಗೆ ಸಮರ್ಪಿಸಲು ಬಂದಿರುವಂತಹ ನಮ್ಮೆಲ್ಲರನ್ನು ದೇವರೇ ನಿನ್ನ ಹರ್ಷೋಲ್ಲಾಸಗಳಿಂದ ತುಂಬಿಸಿರುವುದಕ್ಕಾಗಿ ನಿನಗೆ ಸ್ತೋತ್ರ. ನಾವು ಸಭೆಯಾಗಿ ಕೂಡಿ ಬಂದು ನಿನ್ನ ಸನ್ನಿಧಾನದಲ್ಲಿ ನಿನ್ನನ್ನು ಆರಾಧಿಸುತ್ತೇವೆ, ನಿನ್ನನ್ನು ಕೊಂಡಾಡುತ್ತೇವೆ, ನಿನ್ನ ನಾಮವನ್ನು ಕೀರ್ತಿಸುತ್ತೇವೆ. ಘನಮಾನ ಮಹಿಮೆ ನಿನ್ನೊಬ್ಬನಿಗೆ ನಾವು ಸಲ್ಲಿಸುತ್ತೇವೆ. ಕರ್ತನೇ, ನಾವು ನಮ್ಮ ಪಾಪಗಳನ್ನು ಯಥಾರ್ಥವಾಗಿ ದಿವಸ ಅರಿಕೆ ಮಾಡುವಂತೆ, ನಮಗಾಗಿ ಮಾತ್ರವಲ್ಲದೆ ನಮ್ಮ ಪ್ರಿಯರೆಲ್ಲರಿಗೋಸ್ಕರವಾಗಿ ಪ್ರಾರ್ಥಿಸುವಂತೆಯೂ ನಮ್ಮನ್ನು ಕರುಣಿಸು. ನಿನ್ನ ಪವಿತ್ರ ವಾಕ್ಯವನ್ನು ಕೇಳಿ ನಿನ್ನ ಪ್ರೀತಿಯ ಮಹಾತಿಶಯವನ್ನು ಹೆಚ್ಚು ಹೆಚ್ಚಾಗಿ ಗ್ರಹಿಸುವಂತೆಯೂ ನಮ್ಮ ಜೀವಮಾನದಲ್ಲೆಲ್ಲ ನಿನ್ನ ಕೃಪೆಯ ಫಲಗಳನ್ನು ಕೊಡುತ್ತಾ ಬರುವಂತೆಯೂ ಅನುಗ್ರಹಿಸು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ಆಮೆನ್. ಕ್ಷಣ ಸಮಯ ಮೌನವಾಗಿದ್ದು ನಮ್ಮನ್ನು ನಾವು ಕರ್ತನ ಸನ್ನಿಧಾನದಲ್ಲಿ ಪರೀಕ್ಷೆ ಮಾಡಿಕೊಳ್ಳೋಣ. ದೇವರ ದೃಷ್ಟಿಯಲ್ಲಿ ತಿಳಿದು ಅಥವಾ ತಿಳಿಯದೆಯೋ ಮಾಡಿರಬಹುದಾದಂಥ ಎಲ್ಲ ಪಾಪ ಅಪರಾಧಗಳನ್ನು ಕ್ಷಣ ಹೊತ್ತು ನೆನಪು ಮಾಡಿಕೊಳ್ಳೋಣ. ನನ್ನನ್ನು ಅನುಸರಿಸಿ ಪಾಪದರಿಕೆಯ ಪ್ರಾರ್ಥನೆಯನ್ನು ನನ್ನೊಂದಿಗೆ ಹೇಳಬೇಕಾಗಿ ವಿನಂತಿ. ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು. ಕರುಣಾನಿಧಿಯೇ, ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಟ್ಟು ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ಕೇವಲ ನಿನಗೆ ತಪ್ಪು ಮಾಡಿದ್ದೇನೆ. ನಿನ್ನ ದೃಷ್ಟಿಗೆ ಕೆಟ್ಟದ್ದಾಗಿರುವುದನ್ನೇ ಮಾಡಿದ್ದೇನೆ. ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು. ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸು. ನಿನ್ನ ರಕ್ಷಣಾನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು. ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನನಗೆ ಆಧಾರ. ದೇವರೇ, ಸದಾ ಕರುಣೆ ತೋರಿಸುವುದು, ಕ್ಷಮಿಸುವುದು ನಿನ್ನ ಸ್ವಭಾವವೇ ಆಗಿದೆ. ಈ ನಮ್ಮ ಬಡ ಬಿನ್ನಹಗಳನ್ನು ಲಾಲಿಸಿ ನಮ್ಮ ಪಾಪಗಳ ಸಂಕೋಲೆಯಿಂದ ನಾವು ಬಂಧಿತರಾಗಿದ್ದರು ಕರುಣಾಸಾಗರನಾದ ನೀನು ನಮ್ಮ ಮಧ್ಯಸ್ಥನೂ ಸಹಾಯಕನೂ ಆಗಿರುವ ಯೇಸು ಕ್ರಿಸ್ತನ ಘನಕ್ಕಾಗಿ ನಮ್ಮನ್ನು ಬಿಡುಗಡೆ ಮಾಡಬೇಕೆಂದು ನಿನ್ನನ್ನು ಅತಿ ವಿನಯವಾಗಿ ಬೇಡಿಕೊಳ್ಳುತ್ತೇವೆ. ಆಮೆನ್. ಸ್ಮರಣೆ ಪ್ರಾರ್ಥನೆಯನ್ನು ನನ್ನನ್ನು ಅನುಸರಿಸಿ ಹೇಳಬೇಕಾಗಿ ವಿನಂತಿ. ಸರ್ವಶಕ್ತನಾದ ದೇವರೇ, ಎಲ್ಲ ಮೇಲುಗಳಿಗೆ ಮೂಲಕರ್ತನೆ, ನೀನು ಎಲ್ಲ ಮನುಷ್ಯರಿಗೂ ಅಯೋಗ್ಯರಾದ ನಮಗೂ ಬಹು ಪ್ರೀತಿಯೊಡನೆ ದಯಪಾಲಿಸುವ ವರಗಳಿಗಾಗಿ ಪೂರ್ಣ ಹೃದಯದಿಂದಲೂ ದೀನಭಾವದಿಂದಲೂ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ನೀನು ನಮ್ಮನ್ನು ಉಂಟು ಮಾಡಿ ಸಾಕಿ ಸಲಹಿದಕ್ಕಾಗಿಯೂ ನಮ್ಮ ಬಾಳಿನ ಸುಖ ದುಃಖಗಳಲ್ಲಿ ಕಾಲೋಚಿತ ಸಹಾಯವನ್ನು ಅನುಗ್ರಹಿಸಿದಕ್ಕಾಗಿಯೂ ನಿನ್ನನ್ನು ಕೊಂಡಾಡುತ್ತೇವೆ.
ಮುಖ್ಯವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ಉಂಟಾದ ಲೋಕ ರಕ್ಷಣೆಯಲ್ಲಿ ತೋರಿ ಬಂದ ನಿನ್ನ ಅಮೂಲ್ಯ ಪ್ರೀತಿಗಾಗಿಯೂ ನೀನು ಅನುಗ್ರಹಿಸಿದ ಕೃಪಾ ಸಾಧನಗಳಿಗಾಗಿಯೂ ಪ್ರಭಾವದ ನಿರೀಕ್ಷೆಗಾಗಿಯೂ ನಿನ್ನನ್ನು ಕೊಂಡಾಡುತ್ತೇವೆ. ನೀನು ಮಾಡಿದ ಉಪಕಾರಗಳನ್ನೆಲ್ಲ ನಾವು ತಕ್ಕ ಹಾಗೆ ನೆನೆಸಿ ಕೃತಜ್ಞರಾಗಿದ್ದು ಮಾತಿನಿಂದ ಮಾತ್ರವಲ್ಲದೆ ಬಾಳಿನಿಂದಲೂ ನಿನ್ನನ್ನು ಸ್ತೋತ್ರ ಮಾಡುವಂತೆ ಅನುಗ್ರಹಿಸು. ನಾವು ನಮ್ಮ ದೇಹಾತ್ಮಗಳನ್ನು ನಿನ್ನ ಸೇವೆಗೆ ಪ್ರತಿಷ್ಠಿಸಿಕೊಂಡು ನಮ್ಮ ಜೀವಮಾನದಲ್ಲೆಲ್ಲ ನಿರ್ಮಲ ಚಿತ್ತದಿಂದಲೂ ನೀತಿಯಿಂದಲೂ ನಿನ್ನ ಮುಂದೆ ನಡೆದುಕೊಳ್ಳುವಂತೆ ದಯಮಾಡಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ನಿನ್ನೊಂದಿಗೂ ಪವಿತ್ರಾತ್ಮನೊಂದಿಗೂ ಕೂಡಿರುವ ಆತನಿಗೆ ಸದಾ ಕಾಲವು ಮಾನ ಪ್ರಭಾವಗಳಿರಲಿ. ಆಮೇಲೆ ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ನಾವು ಈ ಸಮಯದಲ್ಲಿ ಒಂದಾಗಿ ಸೇರಿ ನಮ್ಮ ಉದವಾದ ವಿಜ್ಞಾಪನೆಗಳನ್ನು ಸಲ್ಲಿಸುವಂತೆ ನೀನು ಕೃಪೆಯನ್ನು ಅನುಗ್ರಹಿಸಿದೆ. ಇಬ್ಬರು ಮೂವರು ನಿನ್ನ ಹೆಸರಿನಲ್ಲಿ ಕೂಡಿ ಬರುವಾಗಿಲ್ಲ ಅವರ ವಿಜ್ಞಾಪನೆಗಳನ್ನು ಕೇಳಿ ಅವರ ಮೊರೆಯನ್ನು ಆಲಿಸುವುದಾಗಿ ಅಭಯ ಕೊಟ್ಟಿದ್ದೆ. ಕರ್ತನೇ, ನಿನ್ನ ಮಕ್ಕಳಾದ ನಮ್ಮ ಆಶೆಗಳನ್ನು ವಿಜ್ಞಾಪನೆಗಳನ್ನು ನಮ್ಮ ಪರಮಹಿತಕ್ಕೆ ತಕ್ಕಂತೆ ನೆರವೇರಿಸಿ ಈ ಲೋಕದಲ್ಲಿ ನಿನ್ನ ಸತ್ಯದ ತಿಳುವಳಿಕೆಯನ್ನು ಮುಂದಣ ಲೋಕದಲ್ಲಿ ನಿತ್ಯ ಜೀವವನ್ನು ಹಾಡುವ ಸಂಗೀತಗಳಲ್ಲಿ 70ನೆಯ ಸಂಗೀತವನ್ನು ಹಾಡಿಕೊಳ್ಳೋಣ. ಹಾಯಂಥ ಅಮೂಲ್ಯ ಮಿತ್ರ ನಮಗೀಗ ಸಿಕ್ಕಿದ, ಪಾಪ ದುಃಖ ಭಯವೆಲ್ಲ ಪರಿಹಾರ ಮಾಡಿದ, ಸ್ಥಿರಾನಂದ ಸಮಾಧಾನ ಹೊಂದಲಾಶಿಸಿದರೆ ಯೇಸು ಸ್ವಾಮಿಯನ್ನು ನಿತ್ಯ ಬೇಡುತ್ತಿರುವ 70ನೆಯ ಸಂಗೀತ ಹಾಡಿ ಆದಮೇಲೆ ಹಳೆ ಒಡಂಬಡಿಕೆಯಿಂದ ವೇದ ಪಾರಾಯಣ ನಡೆಸ್ತಾರೆ.
ಪಾರಾಯಣಕ್ಕಾಗಿ ಆರಿಸಿಕೊಂಡ ಸತ್ಯವೇದ ಭಾಗವು ದಾನಿಯೇಲನ ಪ್ರವಾದನ ಗ್ರಂಥ 1ನೇ ಅಧ್ಯಾಯ 1ರಿಂದ 21 ವಚನಗಳವರೆಗೆ. ದಾನಿಯೇಲನ ಪ್ರವಾದನ ಗ್ರಂಥ 1ನೇ ಅಧ್ಯಾಯ 1ರಿಂದ 21ನೇ ವಚನದವರೆಗೆ. ರೀಡಿಂಗ್ ಫ್ರಮ್ ದ ಬುಕ್ ಆಫ್ ಪ್ರಾಫೆಟ್ ಡ್ಯಾನಿಯಲ್, ಚಾಪ್ಟರ್ 1, ವರ್ಸಸ್ ಫ್ರಮ್ 1 to 21. ಇಬ್ರಿಯ ಯುವಕರು ರಾಜನ ಆಹಾರವನ್ನು ತ್ಯಜಿಸಿದರು. ಯಹೂದದ ಅರಸನಾದ ಯೆಹೋಯಾಕೀಮನ ಆಳ್ವಿಕೆಯ 3ನೆಯ ವರ್ಷದಲ್ಲಿ ಬಾಬೆಲಿನ ರಾಜನಾದ ನೆಬೂಕದ್ನೆಚ್ಚರನು ಯೆರೂಸಲೇಮಿಗೆ ಬಂದು ಮುತ್ತಿಗೆ ಹಾಕಿದನು. ಆಗ ಕರ್ತನು ಯಹೂದದ ಅರಸನಾದ ಯೆಹೋಯಾಕೀಮನನ್ನು ದೇವಾಲಯದ ಅನೇಕ ಪಾತ್ರೆಗಳನ್ನು ಅವನ ವಶಕ್ಕೆ ಕೊಡಲು ಅವನು ಅವುಗಳನ್ನು ಶೀನಾರ್ ದೇಶಕ್ಕೆ ಸಾಗಿಸಿ ತನ್ನ ದೇವರ ಮಂದಿರಕ್ಕೆ ತಂದು ಆ ದೇವರ ಭಂಡಾರದಲ್ಲಿ ಸೇರಿಸಿಬಿಟ್ಟನು. ಅನಂತರ ಆ ರಾಜನು ತನ್ನ ಕಂಚುಕಿಯರಲ್ಲಿ ಮುಖ್ಯನಾದ ಅಶ್ಪೇಯನ ಜನರಿಗೆ, ನೀನು ಇಸ್ರಾಯೇಲರಲ್ಲಿ, ಅಂದರೆ ರಾಜವಂಶೀಯರಲ್ಲಿ ಮತ್ತು ಪ್ರಧಾನರಲ್ಲಿ ಅಂಗದೋಷವಿಲ್ಲದವರು, ಸುಂದರರು, ಸಮಸ್ತ ಶಾಸ್ತ್ರಜ್ಞರು, ಪಂಡಿತರು, ವಿದ್ಯಾನಿಪುಣರು, ರಾಜಾಲಯದಲ್ಲಿ ಸನ್ನಿಧಿ ಸೇವೆ ಮಾಡಲು ಸಮರ್ಥರು ಆದ ಕೆಲವು ಯುವಕರನ್ನು ಇಲ್ಲಿಗೆ ಕರೆತಂದು ಅವರಿಗೆ ಕಸ್ದೀಯ ಪಂಡಿತರ ಭಾಷೆಯನ್ನು, ಶಾಸ್ತ್ರಗಳನ್ನು ಕಲಿಸಬೇಕೆಂಬುದಾಗಿ ಅಪ್ಪಣೆ ಕೊಟ್ಟನು. ಇದಲ್ಲದೆ ಇನ್ನು ಮುಂದೆ ಅವರು ಸನ್ನಿಧಿ ಸೇವಕರಾಗಲೆಂದು ತನ್ನ ಭೋಜನ ಪದಾರ್ಥಗಳನ್ನು, ತಾನು ಕುಡಿಯುವ ದ್ರಾಕ್ಷಾರಸವನ್ನು ಅವರಿಗೆ ದಿನವಹಿ ಬಡಿಸುವ ಏರ್ಪಾಡು ಮಾಡಿ ಅವರನ್ನು 3 ವರ್ಷ ಪೋಷಿಸಬೇಕು ಎಂದು ಆಜ್ಞಾಪಿಸಿದನು. ಆರಿಸಲ್ಪಟ್ಟ ಯುವಕರಲ್ಲಿ ದಾನಿಯೇಲ, ಹನನ್ಯ, ಮಿಶಾಯೇಲ, ಅಜರ್ಯ ಎಂಬ ಯಹೂದ್ಯರು ಸೇರಿದ್ದರು. ಕಂಚುಕಿಯರ ಅಧ್ಯಕ್ಷನು ಇವರಿಗೆ ನಾಮಕರಣ ಮಾಡಿ ದಾನಿಯೇಲನಿಗೆ ಬೆಲ್ತೆಶಚ್ಚರ್, ಹನನ್ಯನಿಗೆ ಶಾದ್ರಕ್, ಮಿಶಾಯೇಲನಿಗೆ ಮೇಷಕ್, ಅಜರ್ಯನಿಗೆ ಅಬೇದ್ನೆಗೋ ಎಂಬ ಹೆಸರಿಟ್ಟನು. ದಾನಿಯೇಲನು ತಾನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು ರಾಜನು ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿ ಕಂಚುಕಿಯರ ಅಧ್ಯಕ್ಷನಿಗೆ, ನಾನು ಅಶುದ್ಧನಾಗಲಾರೆ, ಕ್ಷಮಿಸು ಎಂದು ವಿಜ್ಞಾಪಿಸಿದಾಗ ದೇವರು ಕಂಚುಕಿಯರ ಅಧ್ಯಕ್ಷನ ಮನಸ್ಸಿನಲ್ಲಿ ದಾನಿಯೇಲನ ಮೇಲೆ ಕನಿಕರವನ್ನು, ದಯೆಯನ್ನು ಹುಟ್ಟಿಸಿದನು. ಆ ವಿಜ್ಞಾಪನೆಯನ್ನು ಕೇಳಿ ಕಂಚುಕಿಯರ ಅಧ್ಯಕ್ಷನು ದಾನಿಯೇಲನಿಗೆ, ನಿಮಗೆ ಆಹಾರ ಪಾನಗಳನ್ನು ಏರ್ಪಡಿಸಿದ ನನ್ನ ಒಡೆಯನಾದ ರಾಜನು ನಿಮ್ಮಂತೆ ಆರಿಸಲ್ಪಟ್ಟ ಯುವಕರ ಮುಖಕ್ಕಿಂತ ನಿಮ್ಮ ಮುಖವು ಬಾಡಿರುವುದನ್ನು ನೋಡುವನೆಂದು ಭಯಪಡುತ್ತೇನೆ. ರಾಜನು ನನ್ನ ತಲೆಯನ್ನು ತೆಗೆಸಲು ಕಾರಣರಾದಿರಿ ಎಂದು ಹೇಳಿದನು. ದಾನಿಯೇಲನು ತನ್ನನ್ನು, ಹನನ್ಯ, ಮಿಶಾಯೇಲ, ಅಜರ್ಯ ಇವರನ್ನು ನೋಡಿಕೊಳ್ಳುವುದಕ್ಕೆ ಕಂಚುಕಿಯರ ಅಧ್ಯಕ್ಷನನ್ನು ನೇಮಿಸಿದ ವಿಚಾರಕನಿಗೆ, ಅಯ್ಯ, 10 ದಿನಗಳ ಮಟ್ಟಿಗೆ ನಿನ್ನ ಸೇವಕರಾದ ನಮ್ಮನ್ನು ಪರೀಕ್ಷಿಸು. ಆಹಾರಕ್ಕೆ ಕಾಯಿಪಲ್ಯ, ಪಾನಕ್ಕೆ ನೀರು ನಮಗೆ ಒದಗಲಿ. ಆಮೇಲೆ ನಮ್ಮ ಮುಖಗಳನ್ನು ರಾಜನ ಆಹಾರವನ್ನು ಉಣ್ಣುವ ಯುವಕರ ಮುಖಗಳನ್ನು ಹೋಲಿಸಿ ನೋಡು. ನೋಡಿದ್ದಕ್ಕೆ ತಕ್ಕ ಹಾಗೆ ನಿನ್ನ ಸೇವಕರಿಗೆ ನಡೆಸು ಎಂದು ಭಿನ್ನವಿಸಲು ಅವನು ಅವರ ಭಿನ್ನಹಕ್ಕೆ ಒಪ್ಪಿ 10 ದಿನ ಪರೀಕ್ಷಿಸಿದನು. ಅವರು 10 ದಿನಗಳ ಮೇಲೆ ರಾಜನ ಆಹಾರವನ್ನು ಉಣ್ಣುತ್ತಿದ್ದ ಸಕಲ ಯುವಕರಿಗಿಂತ ಸುಂದರರಾಗಿಯೂ ಪುಷ್ಟರಾಗಿಯೂ ಕಾಣಿಸಿದರು. ಅಂದಿನಿಂದ ವಿಚಾರಕನು ಅವರಿಗೆ ನೇಮಕವಾದ ಭೋಜನ ಪದಾರ್ಥಗಳನ್ನು, ಅವರು ಕುಡಿಯಬೇಕಾದ ದ್ರಾಕ್ಷಾರಸವನ್ನು ತೆಗೆದಿಟ್ಟು ಕಾಯಿಪಲ್ಯಗಳನ್ನು ಕೊಡುತ್ತಾ ಬಂದನು. ಹೀಗಿರಲು ದೇವರು ಆ 4 ಮಂದಿ ಯುವಕರಿಗೆ ಸಕಲ ಶಾಸ್ತ್ರಗಳಲ್ಲಿಯೂ ವಿದ್ಯೆಗಳಲ್ಲಿಯೂ ಜ್ಞಾನ ವಿವೇಕಗಳನ್ನು ದಯಪಾಲಿಸಿದನು. ದಾನಿಯೇಲನು ಸಮಸ್ತ ಸ್ವಪ್ನಗಳನ್ನು, ದಿವ್ಯ ದರ್ಶನಗಳನ್ನು ಗ್ರಹಿಸುವುದರಲ್ಲಿ ಪ್ರವೀಣನಾದನು. ರಾಜನು ನೇಮಿಸಿದ ಕಾಲವು ಕಳೆದು ಯುವಕರನ್ನು ಸನ್ನಿಧಿಗೆ ತರತಕ್ಕ ಸಮಯವು ಬಂದಾಗ ಕಂಚುಕಿಯರ ಅಧ್ಯಕ್ಷನು ಅವರನ್ನು ನೆಬೂಕದ್ನೆಚ್ಚರನ ಸಮ್ಮುಖಕ್ಕೆ ಕರೆತಂದನು. ರಾಜನು ಅವರ ಸಂಗಡ ಮಾತನಾಡುವಾಗ ಆ ಸಮಸ್ತ ಯುವಕರಲ್ಲಿ ದಾನಿಯೇಲ, ಹನನ್ಯ, ಮಿಶಾಯೇಲ, ಅಜರ್ಯ ಇವರ ಹಾಗೆ ಯಾರೂ ಕಂಡು ಬರಲಿಲ್ಲ. ಆದ ಕಾರಣ ಅವರು ರಾಜನ ಸನ್ನಿಧಿ ಸೇವಕರಾದರು. ಬಳಿಕ ರಾಜನು ಶಾಸ್ತ್ರೀಯ ವಿದ್ಯೆಯ ಸರ್ವ ವಿಷಯಗಳಲ್ಲಿ ಅವರನ್ನು ವಿಚಾರ ಮಾಡಲು ಅವರು ಪೂರ್ಣ ರಾಜ್ಯದಲ್ಲಿನ ಎಲ್ಲ ಜೋಯಿಸರಿಗಿಂತಲೂ ಮಂತ್ರವಾದಿಗಳಿಗಿಂತಲೂ 10ರಷ್ಟು ನಿಪುಣರಾಗಿ ಕಂಡುಬಂದರು. ದಾನಿಯೇಲನು ರಾಜನಾದ ಕೋರೆಷನ ಆಳ್ವಿಕೆಯ 1ನೇ ವರ್ಷದ ತನಕ ಸನ್ನಿಧಿ ಸೇವಕನಾಗಿಯೇ ಇದ್ದನು ಎಂಬುದು.
ದಾವೀದನು ಬರೆದ ಕೀರ್ತನೆಗಳ ಸಂಗ್ರಹದಿಂದ 67ನೆಯ ಕೀರ್ತನೆಯನ್ನು ಓದಿಕೊಳ್ಳೋಣ. ಕೀರ್ತನೆ 67. ದೇವರೇ, ನಮ್ಮನ್ನು ಕಟಾಕ್ಷಿಸಿ ಆಶೀರ್ವದಿಸು, ಪ್ರಸನ್ನ ಮುಖದಿಂದ ನಮ್ಮನ್ನು ನೋಡು. ಇದರಿಂದ ಭೂಲೋಕದಲ್ಲಿ ನಿನ್ನ ಪರಿಪಾಲನಾ ಮಾರ್ಗವು, ಎಲ್ಲ ಜನಾಂಗಗಳಲ್ಲಿ ನಿನ್ನ ರಕ್ಷಣೆಯು ಪ್ರಸಿದ್ಧವಾಗುವುದು. ದೇವರೇ, ಜನಾಂಗಗಳು ನಿನ್ನನ್ನು ಕೀರ್ತಿಸಲಿ, ಸರ್ವ ಜನಾಂಗಗಳು ನಿನ್ನನ್ನು ಕೀರ್ತಿಸಲಿ. ನೀನು ಸಮಸ್ತ ದೇಶಗಳವರನ್ನು ನೀತಿಯಿಂದ ಆಳಿ, ಭೂ ಪ್ರಜೆಗಳನ್ನೆಲ್ಲ ನಡೆಸುವಾತನಾಗಿರುವುದರಿಂದ ಜನಾಂಗಗಳು ಹರ್ಷಿಸಿ ಆನಂದ ಘೋಷ ಮಾಡಲಿ. ದೇವರೇ, ಜನಾಂಗಗಳು ನಿನ್ನನ್ನು ಕೀರ್ತಿಸಲಿ, ಸರ್ವ ಜನಾಂಗಗಳು ನಿನ್ನನ್ನು ಕೀರ್ತಿಸಲಿ. ಭೂಮಿಯು ಒಳ್ಳೆಯ ಬೆಳೆಯನ್ನು ಕೊಟ್ಟಿರುತ್ತದೆ. ದೇವರು, ನಮ್ಮ ದೇವರೇ, ನಮ್ಮನ್ನು ಆಶೀರ್ವದಿಸುವವನು. ಆತನು ನಮ್ಮನ್ನು ಆಶೀರ್ವದಿಸುವನು. ಭೂಮಂಡಲದವರೆಲ್ಲರೂ ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿರಬಹುದು. ಸುವಾರ್ಥ ಭಾಗದಿಂದ ವೇದ ಪಾರಾಯಣ. ನಾವು ಹಾಗೆ ನಿಂತುಕೊಂಡಿರೋಣ. ಸುವಾರ್ಥ ಭಾಗದಿಂದ ವೇದ ಪಾರಾಯಣ. ಎರಡನೆಯ ವೇದ ಪಾರಾಯಣಕ್ಕಾಗಿ ಆರಿಸಿಕೊಂಡ ಸತ್ಯವೇದ ಭಾಗವು ಹೊಸ ಒಡಂಬಡಿಕೆಯಲ್ಲಿ ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 31ರಿಂದ 35 ವಚನಗಳು. ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 31ರಿಂದ 35 ವಚನಗಳು. ದೇವರ ವಾಕ್ಯವನ್ನು ಕೇಳೋಣ. ಆತನು ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು. ಅದೇನೆಂದರೆ, ಪರಲೋಕ ರಾಜ್ಯವು ಸಾಸಿವೆ ಕಾಳಿಗೆ ಹೋಲಿಕೆಯಾಗಿದೆ. ಒಬ್ಬ ಮನುಷ್ಯನು ಅದನ್ನು ತೆಗೆದುಕೊಂಡು ಹೋಗಿ ತನ್ನ ಹೊಲದಲ್ಲಿ ಬಿತ್ತಿದನು. ಅದು ಎಲ್ಲ ಬೀಜಗಳಿಗಿಂತಲೂ ಸಣ್ಣದಾಗಿದೆ. ಬೆಳೆದ ಮೇಲೆ ಕಾಯಿ ಪಲ್ಯದ ಗಿಡಗಳಿಗಿಂತ ದೊಡ್ಡದಾಗಿ ಮರವಾಗುತ್ತದೆ. ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು ಬಂದು ಅದರ ಕೊಂಬೆಗಳಲ್ಲಿ ವಾಸ ಮಾಡುತ್ತವೆ. ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು. ಅದೇನೆಂದರೆ, ಪರಲೋಕ ರಾಜ್ಯವು ಹುಳಿ ಹಿಟ್ಟಿಗೆ ಹೋಲಿಕೆಯಾಗಿದೆ. ಅದನ್ನು ಒಬ್ಬ ಹೆಂಗಸು ತಕ್ಕೊಂಡು 3 ಸೇರು ಹಿಟ್ಟಿನಲ್ಲಿ ಕಲಸಿಡಲು ಆ ಹಿಟ್ಟೆಲ್ಲ ಹುಳಿಯಾಯಿತು. ಯೇಸು ಈ ಮಾತುಗಳನ್ನೆಲ್ಲ ಜನರ ಗುಂಪುಗಳಿಗೆ ಸಾಮ್ಯ ರೂಪವಾಗಿ ಹೇಳಿದನು. ಸಾಮ್ಯವಿಲ್ಲದೆ ಒಂದನ್ನು ಹೇಳಲಿಲ್ಲ. ಹೀಗೆ ನಾನು ಬಾಯ್ದೆರೆದು ಸಾಮ್ಯ ರೂಪವಾಗಿ ಉಪದೇಶಿಸುವೆನು, ಲೋಕಾದಿಯಿಂದ ಮರೆಯಾಗಿರುವುಗಳನ್ನು ಹೊರಪಡಿಸುವೆನು ಎಂದು ಒಬ್ಬ ಪ್ರವಾದಿಯ ಮುಖಾಂತರ ನುಡಿದ ಮಾತು ನೆರವೇರಿತು ಎಂಬುದು. ಅಪೋಸ್ತಲಿಕ ವಿಶ್ವಾಸ ಪ್ರಮಾಣವನ್ನು ಪೂಜ್ಯ ಭಾವದಿಂದ ಅರಿಕೆ ಮಾಡೋಣ. ಪರಲೋಕ
ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಅಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ದಿವಸದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೆನ್. ದಯವಿಟ್ಟು ಕುಳಿತುಕೊಳ್ಳ್ರಿ. ಸ್ವಲ್ಪ ಸಮಯ ನಾವು ಪರಾರ್ಥ ಪ್ರಾರ್ಥನೆಯಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳೋಣ. ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡಬೇಕೆಂದು ನಮ್ಮ ರಕ್ಷಕನು ನಮಗೆ ಆಜ್ಞಾಪಿಸಿರುವುದರಿಂದ ಈ ಸಮಯವನ್ನು ನಾವು ಉಪಯೋಗಿಸಿ ಪರಾರ್ಥ ಪ್ರಾರ್ಥನೆಯಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳೋಣ. ಮೇಲಣಿಂದ ಬರುವ ಸಮಾಧಾನಕ್ಕಾಗಿಯೂ ನಮ್ಮೆಲ್ಲರ ಆತ್ಮಗಳ ರಕ್ಷಣೆಗಾಗಿಯೂ ಕರ್ತನನ್ನು ಬೇಡಿಕೊಳ್ಳೋಣ. ಸಮಸ್ತ ಲೋಕದ ಸಮಾಧಾನಕ್ಕಾಗಿಯೂ, ದೇವರ ಪವಿತ್ರ ಸಭೆಯ ಕ್ಷೇಮಕ್ಕಾಗಿಯೂ, ಎಲ್ಲ ಕ್ರೈಸ್ತರ ಐಕ್ಯಕ್ಕಾಗಿಯೂ ಕರ್ತನನ್ನು ಬೇಡಿಕೊಳ್ಳೋಣ. ನಮ್ಮ ಸಭಾಧ್ಯಕ್ಷರು, ಇತರ ಎಲ್ಲ ದೇವರ ಸೇವಕರು, ಮುಖ್ಯವಾಗಿ ದ ಮೋಸ್ಟ್ ರೆವರೆಂಡ್ ಧರ್ಮರಾಜ್ ರಸಾಲಂ ಎಂಬ ನಮ್ಮ ಮಹಾಧ್ಯಕ್ಷರು, ದ ರೈಟ್ ರೆವರೆಂಡ್ ರವಿಕುಮಾರ್ ಜೇಮ್ಸ್ ನಿರಂಜನ್ ಎಂಬ ನಮ್ಮ ಅಧ್ಯಕ್ಷರು, ಉತ್ತರ ಭಾರತ ಸಭೆಯ ಮಹಾಧ್ಯಕ್ಷರು, ಮಾರ್ತುಮಾ ಸಭೆಯ ಮೆಟ್ರೋಪಾಲಿಟನ್ ಧೈರ್ಯದಿಂದಲೂ ಶುದ್ಧ ಮನಸ್ಸಾಕ್ಷಿಯಿಂದಲೂ ತಮ್ಮ ಸೇವೆಯನ್ನು ನೆರವೇರಿಸುವಂತೆ ಇವರಿಗಾಗಿ ಕರ್ತನನ್ನು ಬೇಡಿಕೊಳ್ಳೋಣ. ನಮ್ಮ ರಾಷ್ಟ್ರಪತಿಯವರಿಗಾಗಿಯೂ, ಪ್ರಧಾನಮಂತ್ರಿಯವರಿಗಾಗಿಯೂ, ರಾಜ್ಯಪಾಲರಿಗಾಗಿಯೂ, ಮುಖ್ಯಮಂತ್ರಿಯವರಿಗಾಗಿಯೂ, ಸರ್ಕಾರದಲ್ಲಿ ಸೇವೆ ಸಲ್ಲಿಸುತ್ತಿರುವವರೆಲ್ಲರಿಗಾಗಿಯೂ ಕರ್ತನನ್ನು ಬೇಡಿಕೊಳ್ಳೋಣ. ರೋಗದಲ್ಲಿರುವವರು, ಕಷ್ಟದಲ್ಲಿರುವವರು, ದುಃಖ ಪಡುವವರು, ಸಾಯುವ ಸ್ಥಿತಿಯಲ್ಲಿರುವವರು, ಇವರೆಲ್ಲರಿಗಾಗಿ ಕರ್ತನನ್ನು ಬೇಡಿಕೊಳ್ಳೋಣ. ಬಡವರು, ಹೊಟ್ಟೆಗಿಲ್ಲದವರು, ಅನಾಥರು, ವಿಧವೆಯರು, ಹಿಂಸೆಗೆ ಗುರಿಯಾದವರು, ಇವರಿಗಾಗಿ ಕರ್ತನನ್ನು ಬೇಡಿಕೊಳ್ಳೋಣ. ನಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನು ನಾವು ಪ್ರಚಾರ ಮಾಡುವವರಾಗುವಂತೆ ನಮಗಾಗಿಯೂ ಕ್ರಿಸ್ತನ ಹೆಸರನ್ನು ಹೇಳಿಕೊಳ್ಳುವವರೆಲ್ಲರಿಗಾಗಿಯೂ ಕರ್ತನನ್ನು ಬೇಡಿಕೊಳ್ಳೋಣ. ಇಹದಲ್ಲಿ ಕರ್ತನ ಸೇವೆ ಮಾಡಿ ಈಗ ವಿಶ್ರಾಂತಿಯಲ್ಲಿರುವ ದೇವರ ಸೇವಕರೆಲ್ಲರಿಗೋಸ್ಕರ ಆತನನ್ನು ಕೊಂಡಾಡುತ್ತಾ ನಾವು ಅವರೊಂದಿಗೆ ಸೇರಿ ಆತನ ಶಾಶ್ವತ ಸೌಭಾಗ್ಯದಲ್ಲಿ ಪಾಲುಗಾರರಾಗುವಂತೆ ಕರ್ತನನ್ನು ಬೇಡಿಕೊಳ್ಳೋಣ. ಕ್ಷಣ ಹೊತ್ತು ಮೌನವಾಗಿದ್ದು ನಮ್ಮ ಪ್ರಿಯರನ್ನ ನೆನಪು ಮಾಡಿಕೊಳ್ಳೋಣ. ಯಾರಿಗೆಲ್ಲ ದೇವರ ಕರುಣೆ, ದೇವರ ಆಶೀರ್ವಾದ, ಸ್ವಸ್ಥತೆ, ಬಿಡುಗಡೆ ಅವಶ್ಯವಾಗಿದೆಯೋ, ಯಾರ ಹೆಸರುಗಳು ನಮ್ಮ ನೆನಪಿಗೆ ಬರುತ್ತಾ ಇವೆಯೋ, ಅವರೆಲ್ಲರನ್ನ ಮೌನವಾಗಿ ನಮ್ಮ ಹೃದಯಗಳಲ್ಲಿ ದೇವರ ಸನ್ನಿಧಾನದಲ್ಲಿ ನೆನೆಸಿಕೊಂಡು ಬೇಡಿಕೊಳ್ಳೋಣ. ಸರ್ವಶಕ್ತನಾದ ನಿತ್ಯ ದೇವರೇ, ಇಡೀ ಕ್ರೈಸ್ತ ಸಭೆಯು ನಿನ್ನ ಆತ್ಮನಿಂದ ನಡೆಸಿಕೊಂಡು ಪ್ರತಿಷ್ಠಿತವಾಗುವುದು. ನಿನ್ನ ಸಭೆಯಲ್ಲಿರುವ ನಾನಾ ಥರದ ಮನುಷ್ಯರಿಗೋಸ್ಕರ ನಾವು ನಿನ್ನ ಸನ್ನಿಧಿಯಲ್ಲಿ ಮಾಡುವ ವಿಜ್ಞಾಪನೆಗಳನ್ನು, ಪ್ರಾರ್ಥನೆಗಳನ್ನು ನೀನು ಲಾಲಿಸಿ, ಅದರಲ್ಲಿ ಪ್ರತಿಯೊಬ್ಬ ಸದಸ್ಯನು ತನ್ನ ತನ್ನ ವೃತ್ತಿಯಲ್ಲಿಯೂ ಸೇವಾ ವರ್ಗದಲ್ಲಿಯೂ ನಿನಗೆ ಯಥಾರ್ಥ ಮನಸ್ಸಿನಿಂದಲೂ ಭಕ್ತಿ ಭಾವದಿಂದಲೂ ಸೇವೆ ಮಾಡುವಂತೆ ದಯಪಾಲಿಸಬೇಕೆಂದು ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ಈಗ ಕಾರ್ಯದರ್ಶಿಯವರಿಂದ ಸಭಾ ಪ್ರಕಟಣೆಗಳನ್ನು ಆಲಿಸುವ. ಸಭಾ ಪ್ರಕಟಣೆ
ಈ ವಾರ ಸಭೆಯವರಿಗೆ ತಿಳಿಸಬೇಕಾದ ಸಭಾ ವಿಷಯಗಳು. ನಾವು ಈಗಾಗಲೇ ಸಭೆಯಲ್ಲಿ ಪ್ರಕಟಿಸಿರುವಂತೆ ಆಗಸ್ಟ್ 31ರವರೆಗೆ ದೇವಾಲಯದಲ್ಲಿ ಬೆಳಗಿನ ಆರಾಧನೆ ಹಾಗೂ ಭಾನುವಾರ ಸಂಜೆಯ ಆರಾಧನೆ ಹೊರತುಪಡಿಸಿ ಉಳಿದಂತೆ ಎಲ್ಲ ರೀತಿಯ ಆತ್ಮಿಕ ಚಟುವಟಿಕೆಗಳನ್ನು ನಿಲ್ಲಿಸಲಾಗಿದೆ. ಆಗಸ್ಟ್ 31ರ ನಂತರ ಸರ್ಕಾರದ ಕೋವಿಡ್-19 ಹೊಸ ಮಾರ್ಗಸೂಚಿಗಳು ನಿರೀಕ್ಷೆಯಲ್ಲಿದ್ದೆವು, ಈಗಾಗಲೇ ಬಂದಿದೆ. ಅವುಗಳನ್ನು ನೋಡಿಕೊಂಡು ಅದಕ್ಕೆ ತಕ್ಕ ಹಾಗೆ ಆತ್ಮಿಕ ಚಟುವಟಿಕೆಗಳನ್ನು ದೇವಾಲಯದಲ್ಲಿ ತರಲಾಗುವುದು ಅಥವಾ ಬದಲಾವಣೆಗಳನ್ನು ಮಾಡಲಾಗುವುದು. ಸಭೆಯವರಿಗೆ ತಿಳಿಸಬೇಕಾದ ತುರ್ತು ವಿಷಯಗಳೇನಾದರೂ ಇದ್ದ ಪಕ್ಷದಲ್ಲಿ ಅಯ್ಯನವರು ತಮ್ಮ ವಾಟ್ಸಪ್ ಮೆಸೇಜ್ನಲ್ಲಿ ತಿಳಿಸಲಿದ್ದಾರೆ. ದಯವಿಟ್ಟು ಸಭೆಯವರು ಆ ಬಗ್ಗೆ ಗಮನ ಹರಿಸಲು ಕೋರುತ್ತೇನೆ. ಈ ದಿನ ಸಂಜೆ 6 ಗಂಟೆಗೆ ನಮ್ಮ ಸಭೆಯ ಹಿರಿಯ ನಾಗರಿಕರಿಗೆ ಸಂಜೆಯ ಆರಾಧನೆ ಇರುತ್ತದೆ. ಸಭೆಯ ಹಿರಿಯರು ಇದರ ಉಪಯೋಗ ಪಡೆದು ದೇವರ ಆಶೀರ್ವಾದಕ್ಕೆ ಪಾತ್ರರಾಗಲು ವಿನಂತಿಸುತ್ತೇನೆ. ಕಳೆದ ವಾರ ದೇವಾಲಯದಲ್ಲಿ ಸಂಗ್ರಹವಾದ ಕಾಣಿಕೆಯ ವಿವರಗಳು: ಆರಾಧನೆಯ ಕಾಣಿಕೆ 8,680 ರೂಪಾಯಿಗಳು, ಕೃತಜ್ಞತಾ ಕಾಣಿಕೆ 1,000 ರೂಪಾಯಿಗಳು, ದಶಮಾಂಶ ಕಾಣಿಕೆ 920 ರೂಪಾಯಿಗಳು, ಜನರ ದಿನದ ಕಾಣಿಕೆ 200 ರೂಪಾಯಿಗಳು, ದೇವಾಲಯದ ನಿರ್ವಹಣಾ ಕಾಣಿಕೆ 8,000 ರೂಪಾಯಿಗಳು, ಬಡವರ ನಿಧಿಗೆ ಬಂದ ಕಾಣಿಕೆ 1,000, ಮಕ್ಕಳ ವಿದ್ಯಾನಿಧಿಗೆ ಬಂದ ಕಾಣಿಕೆ 1,000, ವೈದ್ಯಕೀಯ ನಿಧಿಗೆ ಬಂದ ಕಾಣಿಕೆ 1,500 ರೂಪಾಯಿಗಳು. ಹೀಗೆ ಕೂಡಿಕೆಯಾದ ಒಟ್ಟು ಕಾಣಿಕೆ 28,750 ರೂಪಾಯಿ. ಸಭೆಯ ಹಿರಿಯರಿಗಾಗಿ ನಡೆದ ಸಂಜೆ ವಿಶೇಷ ಆರಾಧನೆಯಿಂದ ಬಂದ ಕಾಣಿಕೆ 730 ರೂಪಾಯಿಗಳು. ಕಳೆದ ವಾರ ವಿಶೇಷ ಕಾಣಿಕೆ ನೀಡಿದವರು ಶ್ಯಾಮದಾಸ್ ರವರು ಕೃತಜ್ಞತಾ ಕಾಣಿಕೆಯಾಗಿ 1,000 ರೂಪಾಯಿ ಕೊಟ್ಟಿರುತ್ತಾರೆ. ಹೆಸರಿಲ್ಲದ 2 ಲಕೋಟೆಗಳಿಂದ 920 ರೂಪಾಯಿಗಳು ಬಂದಿರುತ್ತದೆ. ಕೃತಜ್ಞತಾ ಕಾಣಿಕೆಯಾಗಿ ಲೂಕ್ ದೇವ್ ಪ್ರಸಾದ್ ರವರು 1,000 ರೂಪಾಯಿಗಳನ್ನು ಕೊಟ್ಟಿರುತ್ತಾರೆ. ಚರ್ಚ್ ಫಂಡ್ಗೆ ಹೆಸರಿಲ್ಲದ 1 ಲಕೋಟೆಯಿಂದ 2,000 ರೂಪಾಯಿಗಳು ಬಂದಿರುತ್ತದೆ. ಜಾನತ್ ಮ್ಯಾಪೆನ್ ರವರು ಕೃತಜ್ಞತಾ ಕಾಣಿಕೆಯಾಗಿ ಚರ್ಚ್ ಫಂಡ್ಗೆ 6,000 ರೂಪಾಯಿಗಳನ್ನು ಕೊಟ್ಟಿರುತ್ತಾರೆ. ಗ್ಲಾಡ್ಸ್ಟನ್ ಪ್ರಭಾಕರ್ ರವರು ದಿವಂಗತ ವಿಲ್ಸನ್ ದಯಾನಂದ್ ರವರ ಸ್ಮರಣಾರ್ಥ ವೈದ್ಯಕೀಯ ನಿಧಿಗೆ 1,500 ರೂಪಾಯಿಗಳನ್ನು ಕೊಟ್ಟಿರುತ್ತಾರೆ. ಸಹೋದರರೊಬ್ಬರು ಕೃತಜ್ಞತಾ ಕಾಣಿಕೆಯಾಗಿ 1,000 ರೂಪಾಯಿಗಳನ್ನು ಕೊಟ್ಟಿರುತ್ತಾರೆ. ಡಿ ವಯೋಲೆಟ್ ಸಲೀನಾ ಕುಮಾರಿ ದಶಮಾಂಶ ಕಾಣಿಕೆಯಾಗಿ 1,000 ರೂಪಾಯಿಗಳನ್ನು ಕೊಟ್ಟಿರುತ್ತಾರೆ. ನೇಹ ಮತ್ತು ನಿಶ್ಚಿತ ರವರು ಕೃತಜ್ಞತಾ ಕಾಣಿಕೆಯಾಗಿ ದೇವಾಲಯದ ನಿರ್ವಹಣಾ ನಿಧಿಗೆ 2,000 ರೂಪಾಯಿಗಳನ್ನು ಕೊಟ್ಟಿರುತ್ತಾರೆ. ಹೀಗೆ ವಿಶೇಷ ಕಾಣಿಕೆ ನೀಡಿದವರಿಗೆ ಧನ್ಯವಾದಗಳು. ದೇವರ ಕೃಪೆಯಿಂದ ಈ ವಾರ ತಮ್ಮ ಜನರ ದಿನವನ್ನು ಆಚರಿಸಿಕೊಳ್ಳಲಿರುವವರು 30/8/20ರಂದು ಅಭಿಷಿಕ್ತ ಮಾರ್ಟಿನ್ ಉಲ್ಲಾಸ್ ಕುಮಾರ್ ವಿಲ್ಸನ್, 31/8/20ರಂದು ರೆನಾಲ್ಡ್ ಕ್ಲಾರೆನ್ಸ್, ಡೇವಿಡ್ ಪ್ರಕಾಶ್, ಈವಾ ಮೇಘನ, ಮೇರಿ ಪರಂಜ್ಯೋತಿ, ಕೆವಿನ್ ಜಾಫ್ರಿ, ಅವಿಡ್ ಬಿ, 1/9/20ರಂದು ಹೆರಾಲ್ಡ್ ಶುಭಾಕರ್, ಆಲನ್ ಮಧುರ, ತನೀಶಾ ವಾಲಾಕ್ಷಪ್ಪ, 2/9/20ರಂದು ದೇವಕುಮಾರ್, ಎಚ್ ಗಾಡ್ವಿನ್, ಡೇವಿಡ್ ಲಿವಿಂಗ್ಸ್ಟನ್, ಶಾಂತಕುಮಾರ್, 3/9/20ರಂದು ಪ್ರವೀಣ್ ಕುಮಾರ್ ಅಮ್ಮಣ್ಣ, ಜಿಮ್ಮಿ ಶಾರೋನ್, ಮಾಲತಿ, ಆಶಾದ್ ಮೇಬನ್, 4/9/20ರಂದು ಆಶಿತಾ ಗ್ರೇಸ್, ಕೋರ್ಟ್ನಿ ಮೇವಿಸ್ ಡ್ರೂ, ಪ್ರಿಯಾ ಮೆಕ್ಮೋಹನ್, 5/9/20ರಂದು ಎನೋಕ್ ಶೇಖರ್ ಸಾಮ್ಯಲ್, ಪ್ರಭುದಾಸ್, ಲಿನ್ಸಿ, ನವೀಕ್ಷಾ, ವಿ.ಎಂ. ಪ್ರಭು, ರಯಾಸ್ ಕರನ್. ದೇವರ ಕೃಪೆಯಿಂದ ಈ ವಾರ ತಮ್ಮ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳಲಿರುವರು 3/8/20ರಂದು ವಿಲ್ವಿನ್ ಕೌನ್ಸ್ ಮತ್ತು ಅಭಿಷಿಕ್ತ, 1/9/20ರಂದು ಮೆಲಾಕ್ ಅಭಿಮನ್ಯು ಮತ್ತು ನೆಲೀಶಾ ಮೆರಿಲ್ ನಾಯಕ್, 2/9/20ರಂದು ಜಾನ್ ಮ್ಯಾಥ್ಯೂ ಮತ್ತು ಜಾಲಿ ಜಾನ್. ಇವರೆಲ್ಲರಿಗೂ ಜನನ ದಿನದ ಹಾಗೂ ವಿವಾಹ ದಿನದ ಶುಭ ಕೋರುತ್ತೇನೆ.
ಸಮುದಾಯ ಭವನದ ಪ್ರಕಟಣೆ. ಸಂತ ಥಾಮಸ್ ಸಮುದಾಯ ಭವನದಲ್ಲಿ ಕಳೆದ ವಾರ ಅರ್ಧ ದಿನದ ಒಂದು ಕಾರ್ಯಕ್ರಮ ನಡೆದಿರುತ್ತದೆ. ನಮ್ಮ ದೇವಾಲಯಕ್ಕೆ ಪೂರ್ಣಕಾಲಿಕ ಸೆಕ್ಸ್ಟನ್ ಹುದ್ದೆ ನಿರ್ವಹಿಸಲು ಶ್ರೀಯುತ ರಾಜೀವ್ ನಾಯ್ಕ್ ಎಂಬುವರನ್ನು ನೇಮಿಸಿಕೊಳ್ಳಲಾಗಿರುತ್ತದೆ. ಇವರು ಸೆಪ್ಟೆಂಬರ್ 1ರಿಂದ ದೇವಾಲಯದಲ್ಲಿ ಸೇವಾ ಕಾರ್ಯವನ್ನು ಪ್ರಾರಂಭಿಸಲಿದ್ದಾರೆ. ಇವರು ದೇವರ ಆಲಯದ ಕೆಲಸವನ್ನು ಜ್ಞಾಪಕದಲ್ಲಿಟ್ಟುಕೊಂಡು ವಿಧೇಯತೆ, ನಿಷ್ಠೆ, ಪ್ರಾಮಾಣಿಕವಾಗಿ ಕೆಲಸ ನಿರ್ವಹಿಸಿಕೊಂಡು ಹೋಗಬೇಕಿದೆ. ಮಹತ್ವದ ಹುದ್ದೆ ನಿರ್ವಹಿಸುವಾಗ ಕೀರ್ತನಕಾರನು ಹೇಳಿರುವ ಈ ವಾಕ್ಯವನ್ನು, ಅಂದರೆ ನಿನ್ನ ಆಲಯದ ಅಂಗಳದಲ್ಲಿ ಕಳೆದ ಒಂದು ದಿನವೂ ಬೇರೆ 1000 ದಿನಗಳಿಗಿಂತ ಉತ್ತಮವಾಗಿದೆ. ದುಷ್ಟರ ಗುಡಾರಗಳಲ್ಲಿ ವಾಸಿಸುವುದಕ್ಕಿಂತ ನನ್ನ ದೇವರ ಆಲಯದ ಬಾಗಿಲುಗಳನ್ನು ಕಾಯ್ದುಕೊಂಡಿರುವುದೇ ಲೇಸು ಎಂಬುದನ್ನು ಮನನ ಮಾಡಿಕೊಂಡು ಸೇವೆ ಮಾಡುವಂತೆ ಅಯ್ಯನವರು ಪ್ರಕಟಣೆಯ ತರುವಾಯ ಅವರನ್ನು ಮುಂದೆ ಕರೆದು ದೇವರ ಸೇವೆಗಾಗಿ ಅವರಿಗಾಗಿ ವಿಶೇಷ ಪ್ರಾರ್ಥನೆ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸಂಡೇ ಸ್ಕೂಲ್ ಬಿಲ್ಡಿಂಗ್ ಕಾಮಗಾರಿಯ ಬಗ್ಗೆ ಈಗಾಗಲೇ ದೇವಾಲಯದ ಆವರಣದಲ್ಲಿ ಸಂಡೇ ಸ್ಕೂಲ್ ಯೂತ್ ಫೆಲೋಶಿಪ್ ಹಾಗೂ ವುಮೆನ್ಸ್ ಫೆಲೋಶಿಪ್ಗೆ ಸಂಬಂಧಿಸಿದಂತೆ ಬಿಲ್ಡಿಂಗ್ ಕಾಮಗಾರಿಯು ಪ್ರಗತಿಯಲ್ಲಿದ್ದು, ಅಕ್ಟೋಬರ್ ಮೊದಲ ವಾರದೊಳಗೆ ಕಟ್ಟಡ ಕಾಮಗಾರಿಯನ್ನು ಪೂರ್ಣಗೊಳಿಸಲು ತೀರ್ಮಾನಿಸಲಾಗಿದೆ. ಈ ಕಾಮಗಾರಿಗೆ ಸುಮಾರು 25 ಲಕ್ಷ ಅಂದಾಜಿಸಲಾಗಿದೆ. ನಮ್ಮ ಸಭೆಯಲ್ಲಿ ಸಂಡೇ ಸ್ಕೂಲ್ನ ಆತ್ಮಿಕ ಲಾಭ ಪಡೆದು ಪ್ರಬುದ್ಧರಾದವರಿಂದ ಹಾಗೂ ಸಭೆಯವರಿಂದ ಈ ಯೋಜನೆಗೆ ಸಹಾಯ ಹಸ್ತ ನಿರೀಕ್ಷಿಸಿದ್ದೇವೆ. ದಯಮಾಡಿ ಸಭೆಯವರು ತಮ್ಮ ಉದಾರ ದೇಣಿಗೆಯನ್ನು ನೀಡುವ ಮೂಲಕ ದೇವರ ಮಹಿಮೆಗಾಗಿ ಹಾಗೂ ಮಕ್ಕಳ ಆತ್ಮೀಕ ಬದುಕಿಗೆ ಸಹಾಯ ಮಾಡಲು ವಿನಂತಿಸಿಕೊಳ್ಳುತ್ತೇನೆ. ನಮ್ಮ ದೇವಾಲಯದಲ್ಲಿ ಸೆಪ್ಟೆಂಬರ್ 13ರಂದು ಟೀಚರ್ಸ್ ಸಂಡೇ ಆಚರಿಸಲು ನಿರ್ಧರಿಸಲಾಗಿದ್ದು, ಅಂದಿನ ಆರಾಧನೆಯಲ್ಲಿ ಭಾನುವಾರ ಸತ್ಯವೇದ ಶಾಲೆಯ ಟೀಚರ್ಸ್ ಹಾಗೂ ಸರ್ಕಾರಿ, ಅರೆ ಸರ್ಕಾರಿ, ಅನುದಾನ ರಹಿತ ಶಾಲೆಗಳು ಸೇರಿದಂತೆ ಎಲ್ಲ ವರ್ಗದ ಶಿಕ್ಷಕರು ಮತ್ತು ನಿವೃತ್ತ ಶಿಕ್ಷಕ ವರ್ಗದವರು ಭಾಗವಹಿಸುವುದಾಗಿರುತ್ತದೆ. ಇದಕ್ಕೆ ಸಂಬಂಧಿಸಿದಂತೆ ದಿನಾಂಕ 30/8/20 ಭಾನುವಾರ, ಅಂದರೆ ಈ ದಿನ ಆರಾಧನೆ ತರುವಾಯ ಇವರೆಲ್ಲರ ಸಭೆಯನ್ನು ದೇವಾಲಯದಲ್ಲಿ ಕರೆಯಲಾಗಿದೆ. ಇದರಲ್ಲಿ ಭಾಗವಹಿಸುವ ಮೂಲಕ ನಮ್ಮೊಂದಿಗೆ ಸಹಕರಿಸಲು ಕೋರುತ್ತೇನೆ. SLC ಹಾಗೂ PUC ವಿದ್ಯಾರ್ಥಿಗಳ ಗಮನಕ್ಕೆ, ಕಳೆದ ಶೈಕ್ಷಣಿಕ ವರ್ಷದಲ್ಲಿ SLC PUCಯಲ್ಲಿ ಓದಿ 2019-20ರಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸಾದ ನಮ್ಮ ಸಭೆಯ ಒಂದೊಂದು ವಿಭಾಗದ ಅಥವಾ ತರಗತಿಯ 3 ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಬಹುಮಾನವನ್ನು ನೀಡಲಾಗುವುದು. ಆದ್ದರಿಂದ ದಯವಿಟ್ಟು ನಮ್ಮ ಸಭೆಯ ವಿದ್ಯಾರ್ಥಿಗಳು ಅಥವಾ ಅವರ ಪೋಷಕರು ಮಾರ್ಕ್ಸ್ ಕಾರ್ಡ್ನ ಜೆರಾಕ್ಸ್ ಕಾಪಿಗಳನ್ನು ಸಭಾಪಾಲಕರಿಗೆ ದಿನಾಂಕ 4/9/20 ಶುಕ್ರವಾರದೊಳಗೆ ತಲುಪಿಸುವ ಮೂಲಕ ನಮ್ಮೊಂದಿಗೆ ಸಹಕರಿಸಲು ಕೋರುತ್ತೇನೆ. ಇದು ಕಡೆಯ ಪ್ರಕಟಣೆಯಾಗಿರುತ್ತದೆ. ನಾವು ಕಳೆದ ವಾರ ಪ್ರಕಟಿಸಿದಂತೆ ದಿನಾಂಕ 24/8/20ರಿಂದ 29/8/20ರವರೆಗೆ, ಅಂದರೆ ಒಂದು ವಾರ ಕಾಲ ಸಭಾವಂತಿಗೆ ಪಾವತಿ ಅಭಿಯಾನ ಮತ್ತು ಕ್ರೆಡಿಟ್ ಕಾರ್ಡ್ ಪಡೆಯುವ ಅಭಿಯಾನವನ್ನು ಸಭಾಪಾಲನಾ ಸಮಿತಿ ಕೊಠಡಿಯಲ್ಲಿ ಹಮ್ಮಿಕೊಂಡಿದ್ದೆವು. ಅದರಲ್ಲಿ ಭಾಗವಹಿಸಿದ ಸಭೆಯ ಎಲ್ಲ ಸದಸ್ಯರಿಗೆ ಅಭಿನಂದನೆ ಹಾಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇನ್ನು ಕೆಲವು ಕುಟುಂಬದವರು ಕ್ರೆಡಿಟ್ ಕಾರ್ಡ್ ನೀಡಿರುವುದಿಲ್ಲ. ದಯಮಾಡಿ ಆದಷ್ಟು ಶೀಘ್ರದಲ್ಲೇ ಕ್ರೆಡಿಟ್ ಕಾರ್ಡ್ ನೀಡುವ ಮೂಲಕ ಸಭೆಯ ವ್ಯವಸ್ಥಿತ ಆಡಳಿತಕ್ಕೆ ನಮ್ಮೊಂದಿಗೆ ಕೈ ಜೋಡಿಸಲು ವಿನಂತಿಸುತ್ತೇನೆ. ಕ್ಲಾಸ್ ಮನಿ ಅಥವಾ ಸಭಾವಂತಿಗೆ ಪಾವತಿಸಲು ಬಯಸುವವರು ಕಂಟ್ರೋಲ್ ರೂಮ್ ಅಥವಾ ಕಂಪ್ಯೂಟರ್ ರೂಮ್ನಲ್ಲಿ ಸಭಾಪಾಲನಾ ಸಮಿತಿಯ ಸದಸ್ಯರಾದ ಸಂಧ್ಯಾ ಸಾಲಮೋನ್ ರವರಲ್ಲಿ ಪಾವತಿಸಬಹುದಾಗಿರುತ್ತದೆ. ಬಾಕಿಯ ಬಗ್ಗೆ ಅವರಲ್ಲಿಯೇ ಮಾಹಿತಿ ಪಡೆಯಬಹುದಾಗಿರುತ್ತದೆ. ಕಳೆದ ವರ್ಷ ನವೆಂಬರ್ ತಿಂಗಳಲ್ಲಿ ನಡೆದ ಸುಗ್ಗಿ ಹಬ್ಬದ ಹರಾಜು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಬಾಕಿ ಉಳಿಸಿಕೊಂಡಿರುವವರು ಆದಷ್ಟು ಬೇಗ ತಮ್ಮ ಬಾಕಿ ಮೊತ್ತವನ್ನು ಪಾವತಿಸುವ ಮೂಲಕ ದೇವಾಲಯದ ಅಭಿವೃದ್ಧಿಗೆ ನಮ್ಮೊಂದಿಗೆ ಸಹಕರಿಸಲು ವಿನಂತಿಸುತ್ತೇನೆ. ಹೆಚ್ಚಿನ ಮಾಹಿತಿ ಹಾಗೂ ಪಾವತಿಗೆ ಸಭಾಪಾಲನಾ ಸಮಿತಿಯ ಸದಸ್ಯರಾದ ವರದರಾಜರವರನ್ನು ಸಂಪರ್ಕಿಸಲು ಕೋರುತ್ತೇನೆ. ಶ್ರೀಯುತ ವಿಲಿಯಂ ದಿನಕರ್ ಅವರು ಆಲ್ಟರ್ನ ಬ್ರಾಸ್ ರೈಲಿಂಗಿಗೆ ಪಾಲಿಶ್ ಮಾಡಿಕೊಟ್ಟಿರುತ್ತಾರೆ.
ಮಾಡಿರುತ್ತಾರೆ. ಅವರಿಗೆ ಸಭೆಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ವಿಷಾದದ ಸಂಗತಿ, ನಮ್ಮ ಸಭೆಯ ಹಿರಿಯ ಸದಸ್ಯರಾಗಿದ್ದು ಹಲವು ವರ್ಷಗಳ ಕಾಲ ಸಭಾಪಾಲನಾ ಸಮಿತಿಯ ಸದಸ್ಯರಾಗಿದ್ದು ಜಾನ್ ವೆಸ್ಲಿ ಅವರು ದಿನಾಂಕ 29/9/20 ಶನಿವಾರದಂದು ಕರ್ತನಲ್ಲಿ ನಿದ್ರೆ ಹೋಗಿರುತ್ತಾರೆ ಎಂದು ತಿಳಿಸಲು ವಿಷಾದಿಸುತ್ತೇನೆ. ದೇವರು ಅವರ ಆತ್ಮಕ್ಕೆ ಚಿರಶಾಂತಿ ನೀಡಲೆಂದು ಪ್ರಾರ್ಥಿಸಿ ಅಯ್ಯನವರು ಅವರು ಬಿಟ್ಟು ಹೋದ ಕುಟುಂಬಕ್ಕಾಗಿ ಪ್ರಕಟಣೆಯ ತರುವಾಯ ಪ್ರಾರ್ಥಿಸಲು ಕೋರುತ್ತೇನೆ. ಈ ಸಂದರ್ಭದಲ್ಲಿ ಅವರ ಕುಟುಂಬದವರು ಜಾನ್ ವೆಸ್ಲಿ ಕುಟುಂಬದವರ ಬಗ್ಗೆ ಒಂದೆರಡು ಮಾತುಗಳನ್ನು ಸಭೆಯವರಿಗೆ ತಿಳಿಸಿ ಎಂದು ಕೇಳಿಕೊಂಡಿದ್ದಾರೆ. ಅಯ್ಯನವರು ಕೂಡ ಅದರ ಬಗ್ಗೆ ಸೂಚಿಸಿದ್ದಾರೆ. ಹಾಗಾಗಿ ಅವರ ಬಗ್ಗೆ, ಆ ಕುಟುಂಬದ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಲು ನಾನು ಈ ಸಂದರ್ಭದಲ್ಲಿ ಬಯಸುತ್ತೇನೆ. ಜಾನ್ ವೆಸ್ಲಿ ಕುಟುಂಬದವರು ಈ ಸಭೆಯ ಅತ್ಯಂತ ಹಳೆಯ ಸದಸ್ಯರು, ಹಿರಿಯ ಸದಸ್ಯರು. ಮೂಲ ಕ್ರೈಸ್ತರಲ್ಲಿ ಕೆಲವೇ ಕುಟುಂಬಗಳಲ್ಲಿ ಆ ಕುಟುಂಬವು ಕೂಡ ಒಂದಾಗಿತ್ತು. ಈ ದೇವಾಲಯದಲ್ಲಿ ಇಂದು ಏನಾದರೂ ಸದಸ್ಯರ ಸಂಖ್ಯೆ ಹೆಚ್ಚಾಗಿದ್ದರೆ ಅದಕ್ಕೆ ಆ ಕುಟುಂಬದ ಕಾಣಿಕೆ ಕೂಡ ಅಪಾರವಾಗಿದೆ ಎಂದು ನಾನು ಭಾವಿಸ್ತೇನೆ. ಅದು ಸತ್ಯ ಕೂಡ ಹೌದು. ಅಂದಿನ ಜಯಕುಮಾರ್ ಅಯ್ಯನವರ ಜೊತೆ ದೇವರ ಆತ್ಮನ ಕಡೆ ಭಾಳಷ್ಟು ಜನರನ್ನು ಕರೆತರುವಲ್ಲಿ ಅವರ ಶ್ರಮ, ಅವರ ಆಸಕ್ತಿ ಮತ್ತು ಭಕ್ತಿಭಾವವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳುತ್ತೇನೆ. ಅದೇ ಅಲ್ಲದೆ ಒಂದು ಥರ ಅವರು ಈ ಚರ್ಚಿನ ವಿರೋಧ ಪಕ್ಷದ ನಾಯಕರು ಸದಾಕಾಲ ಆ ಇಡೀ ಕುಟುಂಬನೂ ಕೂಡ ಹಾಗೆ ಆ ಜವಾಬ್ದಾರಿ ನಾವು ವಹಿಸಿದ್ವಿ. ಈಗ ಆಡಳಿತಕ್ಕೆ ನಾವು ಬಂದಿದ್ದೀವಿ. ಆ ರೀತಿಯಲ್ಲಿ ಅವರಿಗೆ ನಾವು ಕೂಡ, ನಾನು ಅವರಿಗೆ ಒಂದು ಥರ ಈ ಮಹಿಳಾ ನೀನು ಕೂಡ ತುಂಬ ಸ್ಟ್ರಾಂಗ್ ಆಗಿದ್ದಂಥ ಕಾಲ ಅದು. ವಯಸ್ಸಾದಂಥ ಮಹಿಳೆಯರು ಭಾಳ ಆತ್ಮಿಕ ಚಟುವಟಿಕೆಯಲ್ಲಿ ತಮ್ಮನ್ನೇ ತಾವು ತೊಡಗಿಸಿಕೊಂಡಂಥ ರೀತಿ ನಿಜಕ್ಕೂ ನನಗೆ ಈಗಲೂ ಕೂಡ ಕಟ್ಟುತ್ತೆ. ಹಾಗೆಯೇ ವಿಜಯಮ್ಮ, ಕಿಟ್ಟಮ್ಮ, ಮನೋರಮ ಸ್ಪನ್ಸರವರು, ಲಲಿತಮ್ಮ, ಭಾಷ್ಯ, ಈ ಹೀಗಿನ ಶಿಶುವಾರ ಏನಿದೆ ಅವರ ಕೊಡುಗೆದು, ಅವರೆಲ್ಲರೂ ಕೂಡ ಭಾಳ ಆತ್ಮಿಕವಾದಂತಹ ಯಾವುದೇ ಕಾಯಿಲೆಗಳಿದ್ದಂಥ ಮನೆಗಳಿಗೆ ಭೇಟಿ ಕೊಟ್ಟು ಮಹಿಳೆಯರನ್ನು ಸಂಘಟಿಸುವಲ್ಲಿ, ದೇವರ ವಾಕ್ಯಗಳನ್ನು ಸಾರುವಲ್ಲಿ ಅಪಾರವಾದಂಥ ಸೇವೆ ಸಲ್ಲಿಸ್ತಾ ಇದ್ದರು. ಅದರಲ್ಲಿ ಗಂಡ ಹೆಂಡತಿಯರಿಬ್ಬರು ಕೂಡ ಅಥವಾ ದಂಪತಿಗಳಿಬ್ಬರು ಕೂಡ ಸದಸ್ಯರಾಗಿದ್ದ ಅಪರೂಪದ ಘಟನೆ ಕೂಡ ಈ ದೇವಾಲಯದಲ್ಲಿ ನಡೆದಿದೆ ಅಂದರೆ ಅದು ಜಾನ್ ವೆಸ್ಲಿ ಮತ್ತು ವಿಜಯಮ್ಮರವರ ಕಾಲದಲ್ಲಿ. ಅತ್ಯಂತ ಕಡಾಕಡಿಯಾಗಿ ನಿಷ್ಠೂರವಾಗಿ ಮಾತನಾಡುತ್ತಿದ್ದ ಕುಟುಂಬಗಳಲ್ಲಿ ಆ ವಿಜಯಮ್ಮ ಹಾಗೂ ಜಾನ್ ವೆಸ್ಲಿ ಕುಟುಂಬದವರು ಹೌದು. ಈಗಿನ ಅನುಪಿನಕಟ್ಟೆ ಏನೋ ಅಲ್ಲಿ ನಿವೇಶನಗಳಾಗಿದ್ದಾವೆ. ಆ ನಿವೇಶನಕ್ಕೆ ಒಂದು ಥರ ರೂವಾರಿಗಳು, ಅದಕ್ಕೆ ನಾನು ರೈತರು, ಇವರಿಗೆಲ್ಲ ಮಹಿಳಾ ಅಭಿವೃದ್ಧಿ ಕೂಟದವರಿಗೆ ಗುಮಾಸ್ತನಾಗಿ ಆಗಿ ನಾನು ಕೆಲಸ ಮಾಡ್ತಾ ಇದ್ದೆ. ಅಂದರೆ ನನ್ನ ಹತ್ರನೇ ಬರೀಲಿಕ್ಕೆ ಬಳಸ್ಕೊಳಕ್ಕೆ ಬರ್ತಾ ಇದ್ದರು. ಹಾಗಾಗಿ ಅವರ ಒಳ ಹೊರಗುಗಳನ್ನು ಭಾಳ ಆಳವಾಗಿ ತಿಳ್ಕೊಂಡವರು ನಾನು. ಒಂದು ಅತ್ಯುತ್ತಮವಾದಂಥ ಆತ್ಮಿಕವಾದಂಥ ಕುಟುಂಬ ಬಹಳ ಕಾಲ ಈ ದೇವಾಲಯದಲ್ಲಿ ಸೇವೆ ಸಲ್ಲಿಸಿದೆ. ಅದನ್ನು ಅವರ ಪರಂಪರೆ ಅಥವಾ ಅವರ ಕುಟುಂಬದವರು ಕೂಡ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರನ್ನು ನೆನಪು ಮಾಡಿಕೊಳ್ಳುವಂಥ, ಅವರನ್ನು ಸ್ಮರಿಸುವಂಥ, ಈ ಸಭೆಗೆ ಸೇವೆ ಸಲ್ಲಿಸಿದ ಅವರ ಕೊಡುಗೆಗಳನ್ನು ನಾನು ಅಪಾರವಾಗಿ ಗೌರವಿಸಿ ಸಭೆಯ ಪರವಾಗಿ ಅವರಿಗೆ ಮತ್ತು ಕುಟುಂಬಕ್ಕೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೆ ಅಯ್ಯನವರು ಕೊನೆಯಲ್ಲಿ ಅವರಿಗಾಗಿ ಪ್ರಾರ್ಥಿಸಬೇಕಾಗಿ ಕೂಡ ಕೇಳ್ತೇನೆ. ಮುಂದಿನ ಭಾನುವಾರ ಅಂದರೆ ದಿನಾಂಕ 6/9/20 ಕರ್ತನ ಭೋಜನ ಸಂಸ್ಕಾರದ ಆರಾಧನೆ ಇರುತ್ತದೆ. ಹಿರಿಯರಿಗಾಗಿ ಅದೇ ದಿನ ಸಂಜೆ 6 ಗಂಟೆಗೆ ದೇವಾಲಯದಲ್ಲಿ ಕರ್ತನ ಭೋಜನ ಸಂಸ್ಕಾರದ ವಿಶೇಷ ಆರಾಧನೆ ಇರುತ್ತದೆ. ಸಭೆಯವರು ಇದರ ಆತ್ಮಿಕ ಉಪಯೋಗ ಪಡೆಯಲು ಕೋರುತ್ತೇನೆ. ಸಭೆಯವರಲ್ಲಿ ವಿನಂತಿ, ದಯಮಾಡಿ ವಸ್ತು ರೂಪದ ಕಾಣಿಕೆಯನ್ನು ಸದ್ಯದ ಕೊರೋನಾ ಕಾರಣದಿಂದ ದೇವಾಲಯದಲ್ಲಿ ಹರಾಜಿಗಾಗಿ ಸ್ವೀಕರಿಸುತ್ತಿಲ್ಲ. ಈ ವಿಷಯದಲ್ಲಿ ನಮ್ಮೊಂದಿಗೆ ಸಹಕರಿಸಲು ನಿಮ್ಮನ್ನು ಕೋರುತ್ತೇನೆ. ಎಲ್ಲರಿಗೂ ಕೂಡ ಧನ್ಯವಾದ. ಕರ್ತನಲ್ಲಿ ಪ್ರಿಯರೇ, ದಿವಂಗತ ಜಾನ್ ವೆಸ್ಲಿ ಅವರ ವಿಷಯವಾಗಿ ಈಗಾಗಲೇ ಕಾರ್ಯದರ್ಶಿಗಳು ಹಲವಾರು ವಿಷಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳುವುದರ ಮೂಲಕ ಅವರ ಸೇವೆಯನ್ನು ಕೃತಜ್ಞತೆಯಿಂದ ಸ್ಮರಿಸಿಕೊಂಡಿರುತ್ತಾರೆ. ಅವರು ಸಭಾಪಾಲನಾ ಸಮಿತಿಯ ಸದಸ್ಯರಾಗಿ ಹಾಗೂ ಸಭೆಯಲ್ಲಿ ಬಹಳ ಕ್ರಿಯಾಶೀಲರಾಗಿದ್ದದ್ದನ್ನು ನಾನು ಕೇಳಿದ್ದೇನೆ. ಕಳೆದ 1.5 ವರ್ಷದಲ್ಲಿ ಅವರೊಟ್ಟಿಗೆ ಬಹಳ ವಿಶೇಷವಾದ ನಿಕಟವಾದ ಒಂದು ಸ್ನೇಹವನ್ನು ನಾನು ಹೊಂದಿದ್ದೆ. ಆ ವ್ಯಕ್ತಿಯಲ್ಲಿ ಕಂಡಂಥ 2 ಸಂಗತಿಗಳೆಂದರೆ, ಒಂದು ಆಹಾರ ಪದ್ಧತಿ, ಅದನ್ನು
ಅದನ್ನು ಯಾವಾಗಲೂ ಶಿಸ್ತಿನಿಂದ ಯಾವಾಗ ಎಷ್ಟು ಊಟ ಮಾಡಬೇಕನ್ನುವಂಥ ಒಂದು ಶಿಸ್ತನ್ನು ಅವರು ಪಾಲಿಸ್ತಾ ಇದ್ದರು ಎಂಬುದಾಗಿ ಅವರ ಮಕ್ಕಳು ಹೇಳ್ತಾರೆ. ಮತ್ತು ಕೆಲಸಕ್ಕೆ ಹೋಗೋದು 85ನೇ ವಯಸ್ಸು, ಸಾಯುವುದಕ್ಕಿಂತ ಹಿಂದಿನ ದಿನವೂ ಕೆಲಸಕ್ಕೆ ಹೋಗಿದ್ದಾರೆ. ಅವರು ಜ್ವರ ಬಂದು ಔಷಧಿ ತೆಗೆದುಕೊಂಡು ಸ್ವಲ್ಪ ಆರಾಮಾದ ಮೇಲೆ ಮತ್ತೆ ಗ್ಯಾರೇಜ್ಗೆ ಹೋಗಿ ಕೆಲಸ ಮಾಡಿದ್ದಾರೆ. ನಾನು ನೋಡುವಾಗ ಒಬ್ಬ ಇಷ್ಟು ವಯಸ್ಸಾದಂಥ ಒಬ್ಬ ವ್ಯಕ್ತಿ ನಾನಿನ್ನೂ ದುಡಿಯಬೇಕು, ನನ್ನದೇ ಆದಂಥ ಒಂದು ಶಿಸ್ತನ್ನು ಪಾಲಿಸಬೇಕನ್ನುವಂಥ ಈ ಮನೋಧರ್ಮ ನನಗೆ ಬಹಳ ಆಕರ್ಷಣೆಯಾಗಿತ್ತು. ದೇವರು ಅವರ ಆತ್ಮಕ್ಕೆ ಶಾಂತಿ ಕೊಡಲಿ. ನಮ್ಮ ನಿನ್ನೆಯ ದಿವಸ ನಾವು ಅವರನ್ನು ಬೀಳ್ಕೊಟ್ಟಿದ್ದೇವೆ. ಕರ್ತನ ಸಾನ್ನಿಧ್ಯದಲ್ಲಿ ಅವರಿದ್ದಾರೆ. ಅವರ ಎಲ್ಲ ಕೊಡುಗೆಗಳಿಗಾಗಿ ಮತ್ತೊಮ್ಮೆ ಸ್ಮರಿಸಿಕೊಂಡು ಅವರ ಕುಟುಂಬಕ್ಕೆ ಸಮಾಧಾನವನ್ನು, ಶಾಂತಿ ಕೋರುತ್ತಾ ನಾವು ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. ಜೀವವನ್ನು ಮರಣವನ್ನು ನಿನ್ನ ಅಧೀನದಲ್ಲಿಯೇ ಇಟ್ಟುಕೊಂಡಿರುವ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ಪುನರುತ್ಥಾನದ ಮೂಲಕವಾಗಿ ನಮ್ಮೆಲ್ಲರಿಗೂ ಮರಣಾನಂತರದ ಜೀವದ ನಿರೀಕ್ಷೆಯನ್ನು ಹುಟ್ಟಿಸಿದಾತನು ನೀನು. ಆ ನಿರೀಕ್ಷೆಯಿಂದಲೇ ನಾವು ನಿನ್ನಲ್ಲಿ ಭಯ ಭಕ್ತಿಯಿಂದ ಜೀವಿಸುತ್ತಿದ್ದೇವೆ. ನಮ್ಮನ್ನೆಲ್ಲರನ್ನಾಗಲಿ, ನಮ್ಮ ಅನ್ಯೋನ್ಯತೆಯನ್ನು, ನಮ್ಮ ಸ್ನೇಹವನ್ನು ಆಗಲಿ, ನಮ್ಮ ಪ್ರೀತಿಯ ಬಂಧನಗಳನ್ನು ಕಳಚಿಕೊಂಡು ನಮ್ಮ ಸಂಬಂಧಗಳನ್ನು ಬಿಟ್ಟು ಬಿಟ್ಟು ನಿನ್ನ ಕರೆಗೆ ಮಾತ್ರ ಹೋಗೊಟ್ಟು ವಿಧೇಯರಾಗಿ ನಿನ್ನ ಬಳಿಗೆ ಬಂದಿರುವ ದಿವಂಗತ ಜಾನ್ ವೆಸ್ಲಿ ಅವರನ್ನು ನಾವು ನೆನಪು ಮಾಡಿಕೊಳ್ಳುತ್ತೇವೆ. ಈ ಸಭೆಯಲ್ಲಿ ಅವರು ಮಾಡಿದಂಥ ಸೇವೆಯನ್ನು ನೆನೆಸಿಕೊಳ್ಳುತ್ತೇವೆ, ಅವರ ಕೊಡುಗೆಗಳನ್ನು ನೆನೆಸಿಕೊಳ್ಳುತ್ತೇವೆ. ನಮ್ಮ ಸಭಾಪಾಲ ಸಮಿತಿಯ ಸದಸ್ಯರಾಗಿದ್ದು ಅವರು ಮಾಡಿದ ಎಲ್ಲ ಸೇವೆಯನ್ನು ನೆನಪು ಮಾಡಿಕೊಂಡು ಕೃತಜ್ಞತೆಯಿಂದ ನಿನಗೆ ವಂದಿಸುತ್ತೇವೆ. ಇವತ್ತು ಅವರು ನಮ್ಮಲ್ಲಿರದ ದುಃಖ ನಮ್ಮೆಲ್ಲರನ್ನು, ಮುಖ್ಯವಾಗಿ ಅವರ ಕುಟುಂಬವನ್ನು ಮೋಡದಂತೆ ಆವರಿಸಿಕೊಂಡಿದ್ದರು. ಕರ್ತನೆ, ಮೋಡವು ಕರಗಿ ನೀರಾಗಿ ಹೋಗುವ ಹಾಗೆ ನಿನ್ನ ಮಕ್ಕಳ ದುಃಖವು ಸಂಪೂರ್ಣವಾಗಿ ಕರಗಿ ಅವರು ತಿರುಗಿ ಸಹಜ ಸ್ಥಿತಿಗೆ ಮರಳುವ ಹಾಗೆ ನಿನ್ನ ದಿವ್ಯವಾದ ಸಮಾಧಾನ, ನೀನು ಬಿಟ್ಟು ಹೋಗಿರುವ ಶಾಂತಿ ಅವರಿಗೆ ಅನುಗ್ರಹಿಸು. ದೇವರೇ, ನಮ್ಮೆಲ್ಲರನ್ನು ಈ ಮರಣದ ಮೂಲಕವಾಗಿ ಎಚ್ಚರಿಸಿರುವುದಕ್ಕಾಗಿ ಸ್ತೋತ್ರ. ನಮ್ಮ ದಿನಗಳು ಕೊಂಚವೇ ಎಂದು ಎಣಿಸಿಕೊಳ್ಳುವ ಹಾಗೆ ಕಲಿಸು ಎಂಬುದಾಗಿ ಬೋಧಿಸಿದೆಯಲ್ಲ, ಆ ಮಾತನ್ನು ಯಾವಾಗಲೂ ನೆನೆಸಿಕೊಂಡು ನಿನ್ನಲ್ಲಿ ಭಯಭಕ್ತಿಯುಳ್ಳವರಾಗಿ, ಜ್ಞಾನದ ಹೃದಯವನ್ನು ಪಡಕೊಂಡವರಾಗಿ, ವಿನಯದಿಂದ ವಿಧೇಯತೆಯಿಂದ ಬಾಳಿ ಬದುಕುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ. ದುಃಖತಪ್ತ ಕುಟುಂಬದೊಟ್ಟಿಗಿದ್ದುಕೊಂಡು ಪುನರುತ್ಥಾನದ ನಿರೀಕ್ಷೆಯಲ್ಲಿ ಅವರು ಉತ್ಸಾಹಪಡಿಸಿ ನಿನ್ನ ಬರೋಣದಲ್ಲಿ ಎತ್ತಲ್ಪಡುವ ಸಭೆಯಲ್ಲಿ ನಾವೆಲ್ಲರೂ ಕಾಣಿಸಿಕೊಂಡು ಒಬ್ಬರನ್ನೊಬ್ಬರು ನೋಡುವ ಮಹಾಮಹಿಮೆಯ ಘಟನೆಯನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸಿ. ರಕ್ಷಕನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ನಮ್ಮ ತಂದೆ, ಆಮೆನ್. ಈಗ ಶ್ರೀ ರಾಜನಾಯಕ್ ಅವರು ತಮ್ಮ ಪತ್ನಿ ಮತ್ತು ಮಗನನ್ನು ಕರೆದುಕೊಂಡು ಮುಂದಕ್ಕೆ ಬರಬೇಕಾಗಿ ಕೇಳಿಕೊಳ್ತೇನೆ. ಇವರ ಹೆಸರು ರಾಜನಾಯಕ್ ಎಂಬುದಾಗಿ. ಕಳೆದ ಹಲವಾರು ತಿಂಗಳುಗಳಿಂದ ನನ್ನ ಸಂಪರ್ಕದಲ್ಲಿದ್ದಾರೆ. ಆಗಾಗ ಬಂದು ಭೇಟಿಯಾಗುತ್ತಿರುವ ಅವರ ಪತ್ನಿ, ಅವನ ಹೆಸರು ರೇಚಲ್ ಎಂಬುದಾಗಿ ಅವರ ಹೆಸರು. ಮಗನ ಹೆಸರು ದೇವಿ ಅಲ್ವಾ? ದೇವಿ ಎಷ್ಟನೇ ಕ್ಲಾಸ್ ನೀನು? 5ನೇ ಕ್ಲಾಸ್ ಓದ್ತಾ ಇದ್ದಾನೆ. ಈ ಕುಟುಂಬ 1ನೇ ತಾರೀಕಿನಿಂದ ನಮ್ಮ ಆವರಣದಲ್ಲಿ ನಮ್ಮೊಂದಿಗೆ ಇಲ್ಲಿ ಬರಲಿಕ್ಕಿದ್ದಾರೆ. ನಾವು ಇಬ್ಬರೇ ಆಗಿದ್ದೆವು. ನಮಗೂ ಒಂದು ಕುಟುಂಬ ನೆರೆಹೊರೆಯವರಾಗಿ ಸಿಕ್ಕಿದ್ದಾರೆ. ಇವರನ್ನ ಸಭಾಪಾಲನಾ ಸಮಿತಿಯು ಕಳೆದ ಹೂಡಿಕೆಯಲ್ಲಿ ನಮ್ಮ ಸಭೆಯ ಸೆಕ್ಸನ್ ಆಗಿ ಕೆಲಸ ಮಾಡುವ ಬಗ್ಗೆ ಮಾಡಿದ್ದಾರೆ. ದೇವರು ಇವರಿಗೆ ಆಶೀರ್ವಾದವನ್ನು ಅನುಗ್ರಹಿಸಿ ಅವರಿಗೆ ತಮ್ಮೆಲ್ಲರ ಪ್ರೀತಿಯ ಸಹಕಾರ ಕೊಡಬೇಕಾಗಿ ವಿನಂತಿಸಿಕೊಳ್ತೇನೆ. ಅವರು ಈಗ ಅದನ್ನೆಲ್ಲ ಮುಗಿಸುತ್ತೇವೆ. ಅವರು ಇನ್ನೊಂದು 3-4 ತಿಂಗಳ ಮೇಲೆ ನಮ್ಮ ರಾಜನಾಯಕ ಮನೆಗಳನ್ನು ಸಂದರ್ಶಿಸುವುದಕ್ಕೆ ಸಮರ್ಥರಾಗ್ತದೆ, ಸಂಗ್ರಹಿಸುವುದಕ್ಕೂ ಸಮರ್ಥರಾಗ್ತದೆ. ಅದನ್ನೆಲ್ಲ ನೋಡಿ ನಾವು ಒಂದು ಪತ್ರ ಕೊಟ್ಟು ಕಳಿಸ್ತೇವೆ.
ಕೃಪಾಮಯರಾದ ದೇವರೇ, ನಿನ್ನ ಮಕ್ಕಳನ್ನ ವಿಶೇಷವಾದ ರೀತಿಯಲ್ಲಿ ವಿಧವಿಧವಾಗಿ ನಿನ್ನ ಸೇವೆಯನ್ನು ಮಾಡಿಸಿಕೊಳ್ಳುವ ನಿಮ್ಮ ಸ್ವಾಮಿ. ಸಭೆಯಾಗಿ ಒಂದು ನಮ್ಮೆಲ್ಲರಿಗೂ ಒಂದಿಲ್ಲ ಒಂದು ಕೋನಗಳಲ್ಲಿ ಒಂದಿಲ್ಲ ಒಂದು ವಿಧದಲ್ಲಿ ನಿನ್ನ ಸೇವೆಗೆ ತೊಡಗುವ ಹಾಗೆ ನಡೆಸುವ ಈ ಒಂದು ನಿನ್ನ ಆಲಯವನ್ನು, ನಿನ್ನ ಆಲಯದ ಅಂಗಣವನ್ನು ಶುಭ್ರವಾಗಿ ಇಟ್ಟುಕೊಳ್ಳುವಲ್ಲಿ, ನಮ್ಮ ಆಲಯಕ್ಕೆ ಸಹಾಯ ಮಾಡುವುದಕ್ಕಾಗಿ ನಿನ್ನ ಚಿತ್ರದಂತೆ ನೇಮಿಸಿಕೊಂಡಿರುವ ರಾಜನಾಯಕರಿಗಾಗಿ, ಅವರ ಪತ್ನಿ ರೇಚಲ್ಗಾಗಿ, ಅವರ ದೇವರಿಗಾಗಿ ನೇಮಿಸಿಕೊಂಡು ಕೆಲವಾರು ದೇವರುಗಳಿಂದ ನಾವು ಈ ಪ್ರಕ್ರಿಯೆಯಲ್ಲಿರುವಾಗ ದೇವರೇ ನಿನ್ನ ಚಿತ್ತವನ್ನು ನೀನು ನಮಗೆ ತೋರ್ಪಡಿಸಿ ಈ ಪ್ರೀತಿಯ ಕುಟುಂಬವನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ. ಇವರನ್ನ ಈ ಹೊತ್ತಿನ ಸ್ವಾಮಿ ನಮ್ಮ ಆಲಯದ ಎಲ್ಲ ಸೇವೆಗಳಿಗೆ ಅವರ ತಂದೆ ಕುಮಾರ ಪರಿಶುದ್ಧಾತ್ಮನ ಹೆಸರಲ್ಲಿ ಪ್ರವೇಶಿಸುತ್ತೇವೆ. ಅವರಿಗೆ ನಿನ್ನ ಆಶೀರ್ವಾದವನ್ನು ಅನುಗ್ರಹಿಸು ದೇವರೇ. ಇರುವಷ್ಟು ಕಾಲ ಸೇವೆ ಮಾಡುವಷ್ಟು ಕಾಲ ತಾವು ದೇವರ ಸಮ್ಮುಖದಲ್ಲಿ ದೇವರ ಪರಿಜ್ಞಾನದಿಂದ, ಭಯದಿಂದ, ಭಕ್ತಿಯಿಂದ ಈ ಸೇವೆಯನ್ನು ಪೂರ್ಣ ಮನಸ್ಸಿನಿಂದ, ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ಮಾಡುವಂತೆ, ನಿನ್ನ ಮಹಿಮೆಗಾಗಿ ಮಾಡುವಂತೆ, ಅವರೆಲ್ಲರ ಪ್ರೀತಿಯನ್ನು ಸಂಪಾದಿಸುವಂತೆ, ನಮ್ಮ ಸಭೆಯ ಪ್ರೀತಿಯನ್ನು ಸಂಪಾದಿಸುವಂತೆ ನಿನ್ನ ಆಶೀರ್ವಾದ ಅನುಗ್ರಹಿಸಿ ನಿನ್ನ ಆತ್ಮನ ಅಭಿಷೇಕ ಇವರಿಗೆ ಇವತ್ತು ಮುನ್ನಡೆಸಬೇಕಾಗಿ ಯೇಸು ಕ್ರಿಸ್ತರ ನಾಮದಲ್ಲಿ ಬೇಡಿದ್ದೇವೆ. ತಂದೆ ಕುಮಾರ ಪರಿಶುದ್ಧಾತ್ಮನೆಂಬ ಪ್ರಯತ್ನ ದೇವರ ಆಶೀರ್ವಾದ ನಿಮ್ಮೊಂದಿಗೆ ಮಾಡಿರುವ ಎಲ್ಲ ಈ ಕಟ್ಟಡದ ದೇವಾಲಯದ ಸೇವೆಗಳೊಂದಿಗೆ ನಾವೆಲ್ಲರ ಕಾಣಿಕೆಗಳನ್ನು ಕರ್ತನಿಗೆ ಸಮರ್ಪಿಸುವ ಹಾಗೆ 133ನೇ ಸಂಕೀರ್ತನೆಯನ್ನು ಹಾಡಿಕೊಳ್ಳೋಣ. ಸಂಕೀರ್ತನೆಯಲ್ಲಿ 133 ಮುಕ್ತಿದಾಯಕನಿಗ ಬಂದು ತನ್ನ ಭಕ್ತನ ಎದುರುಳು ನಿಂತು ಚರಣ ಬಿಟ್ಟು ಚರಣ ಹಾಡಿಕೊಳ್ಳೋಣ. 1, 3 ಮತ್ತು 5ನೇ ಶ್ಲೋಕವನ್ನು ಮಾತ್ರ ಹಾಡೋಣ. Oh
ಸಮರ್ಪಿಸಿ ಪ್ರಾರ್ಥನೆ ಮಾಡೋಣ. ಎಲ್ಲ ಒಳ್ಳೆಯ ವರದಾನಗಳಿಗೆ ಮೂಲಕರ್ತನಾಗಿರುವ ಯೇಸು ಸ್ವಾಮಿಯಲ್ಲಿ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿನ್ನ ಆಶೀರ್ವಾದವನ್ನು, ನಿನ್ನ ಉಪಕಾರಗಳನ್ನು, ನೀನು ಕೊಟ್ಟ ಆರೋಗ್ಯ, ಸುಕ್ಷೇಮ, ಭದ್ರತೆಗಳನ್ನು, ಸ್ವಸ್ಥತೆಯನ್ನು ನೆನಪು ಮಾಡಿಕೊಂಡು ಹಾಗೂ ನಿನ್ನ ರಾಜ್ಯದ ಬೆಳವಣಿಗೆಯಲ್ಲಿ, ಸೇವೆಯಲ್ಲಿ ನಮ್ಮ ಜವಾಬ್ದಾರಿಕೆಯಿಂದ ನಾವು ಕರ್ತನೆ ಜ್ಞಾಪಕಕ್ಕೆ ತಂದುಕೊಂಡು ಪ್ರೀತಿಯಿಂದ ತಂದಿರುವಂಥ ಕಾಣಿಕೆಗಳನ್ನು ಸ್ವೀಕರಿಸು. ಇದು ಕರ್ತನೆ ನಿನ್ನ ಹೆಸರಿನಲ್ಲಿ ನಿನ್ನ ಸೇವೆಯಲ್ಲಿ ವಿನಿಯೋಗವಾಗಲಿ. ಕಾಣಿಕೆಗಳನ್ನು ಕೊಡುವ ಎಲ್ಲ ಕೈಗಳನ್ನು ನೀನು ಆಶೀರ್ವದಿಸು. ಅವರ ದುಡಿಮೆಗಳನ್ನು, ಆದಾಯವನ್ನು ಆಶೀರ್ವದಿಸು. ಅವರು ಕೈ ಹಾಕಿ ಮಾಡುವೆಲ್ಲ ಕೆಲಸಗಳಲ್ಲಿ ಯಶಸ್ಸನ್ನು, ಅವರ ಯೋಜನೆಗಳಲ್ಲಿ ಅವರಿಗೆ ಬೇಕಾದ ಜಯವನ್ನು ಅನುಗ್ರಹಿಸಿ, ಸಂತೋಷ, ಸಮಾಧಾನ, ನೆಮ್ಮದಿ, ಆರೋಗ್ಯ ನೀನು ಅನುಗ್ರಹಿಸಿ ಕಾಪಾಡು. ಕಳೆದ ವಾರದಲ್ಲಿ ತಮ್ಮ ಜನ್ಮದಿನವನ್ನು, ವಿವಾಹದ ವಾರ್ಷಿಕ ದಿನವನ್ನು ಕಂಡಂಥ ಎಲ್ಲ ನಮ್ಮ ಪ್ರಿಯರನ್ನು ನೆನೆಸಿಕೊಂಡು ಅವರೆಲ್ಲರ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸ್ತೇವೆ. ಇದುವರೆಗೂ ನಡೆಸಿದ ದೇವರು ಹೊಸ ವರ್ಷದಲ್ಲಿಯೂ ಕೂಡ ಅವರಿಗೆ ನಿನ್ನ ಸಮಾಧಾನ, ಆರೋಗ್ಯ, ನೆಮ್ಮದಿಗಳಲ್ಲಿ ಕೊಟ್ಟು ನಡೆಸಿ ಬೇಡಿಕೊಳ್ಳುತ್ತಾ, ದೇವರೇ, ನಮ್ಮೆಲ್ಲರನ್ನು ನಿನ್ನ ಪರಿಶುದ್ಧವಾದ ಕರಗಳಿಗೆ ನಾವು ಒಪ್ಪಿಸಿಕೊಡುತ್ತೇವೆ. ನಿನ್ನ ಆಶೀರ್ವಾದ ನಮಗೆ ಅನುಗ್ರಹಿಸು, ನಿನ್ನ ಕೃಪೆಯಲ್ಲಿ ನಡೆಸು. ರಕ್ಷಕನಾದ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ತಂದೆ, ಆಮೆನ್. ಕನಿಕರುಳ್ಳ ನಮ್ಮ ತಂದೆಯಾದ ದೇವರೇ, ಸ್ವಲ್ಪ ಸಮಯ ನಿನ್ನ ಪರಿಶುದ್ಧ ವಾಕ್ಯಗಳ ಧ್ಯಾನದಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುತ್ತಿದ್ದೇವೆ. ಇಂದು ಧ್ಯಾನ ಮಾಡುವ ಈ ನಿನ್ನ ವಾಕ್ಯಗಳು ನಮ್ಮೆಲ್ಲರ ಆತ್ಮಗಳಿಗೆ ಪ್ರಯೋಜನವಾಗಿಯೂ ಆತ್ಮಿಕವಾಗಿ ನಮ್ಮ ಬೆಳವಣಿಗೆಗೆ ಪೂರಕವಾಗಿಯೂ ಇರುವಂತೆ ನಮ್ಮೆಲ್ಲರನ್ನು ಉದ್ದೇಶಿಸಿ ನಿನ್ನ ಆತ್ಮನ ಶಕ್ತಿಯನ್ನು ನಮಗೆ ತುಂಬಿಸಿ ಮಾತನಾಡು. ಕರ್ತನಾದ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಭೆಯವರೇ, ನಿಮ್ಮೆಲ್ಲರಿಗೂ ಕರ್ತನ ನಾಮದಲ್ಲಿ ನನ್ನ ವಂದನೆಗಳನ್ನು ತಿಳಿಸುತ್ತೇನೆ. ಮತ್ತೊಂದು ಸಂದರ್ಭ ನಮಗೆ ದೇವರು ಕೊಟ್ಟಿದ್ದಾನೆ. ಆತನ ಪವಿತ್ರ ಆಲಯದಲ್ಲಿ ಸೇರಿ ಬಂದು ಆರಾಧಿಸುವಂಥ ಈ ಒಂದು ವಾತಾವರಣ, ಅದು ದೇವರ ಆಶೀರ್ವಾದ ಆಗಿದೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಈ ದಿವಸ ನಾವು ಧ್ಯಾನ ಮಾಡಬೇಕಾಗಿರುವಂಥ ವಿಷಯ ಕ್ರಿಶ್ಚಿಯನ್ ಪ್ರೆಸೆನ್ಸ್ ಇನ್ ದಿ ಮಲ್ಟಿ ಫೇತ್ ಸೊಸೈಟಿ ಎಂಬುದಾಗಿದೆ. ಬಹು ನಂಬಿಕೆಗಳ ಸಮಾಜದಲ್ಲಿ ಕ್ರೈಸ್ತರ ಇರುವಿಕೆ ಎಂಬ ವಿಷಯವನ್ನು ಸ್ವಲ್ಪ ಸಮಯ ಧ್ಯಾನ ಮಾಡೋಣ. ವಿಮಾನಗಳು ಕಂಡುಹಿಡಿದ ನಂತರ ಜನರು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗುವುದಕ್ಕೆ ಪ್ರಾರಂಭವಾಯಿತು. ಹಡಗುಗಳಲ್ಲಿ ಮಾಡುತ್ತಿದ್ದ ಪ್ರಯಾಣಗಳು ಬಹಳಷ್ಟು ಸಮಯ ತೆಗೆದುಕೊಳ್ಳುತ್ತಿತ್ತು. ವಿಮಾನಗಳು ಪ್ರಾರಂಭವಾದಂದಿನಿಂದ ಈ ಜನಸಂದಣಿ ದೇಶ ವಿದೇಶಗಳಲ್ಲಿ ಹೋಗಿ ವಾಸ್ತವ್ಯ ಮಾಡುವುದು, ವಿದ್ಯಾಭ್ಯಾಸ ಮಾಡುವುದು, ಉದ್ಯೋಗ ಮಾಡುವುದು ಪ್ರಾರಂಭವಾಯಿತು. ತದನಂತರ ಗ್ಲೋಬಲೈಸೇಷನ್ ಎಂಬುದಾಗಿ ಬಂತು, ಜಾಗತೀಕರಣ. ಅದರಲ್ಲಿ ವಿಶ್ವವನ್ನೇ ಒಂದು ಮಾರುಕಟ್ಟೆಯಾಗಿ ಮಾಡಿ ಆ ಮೂಲಕವಾಗಿ ವಿಶ್ವದ ಶ್ರೇಷ್ಠ ದರ್ಜೆಯ ವಸ್ತುಗಳನ್ನು ಯಾರು ಉತ್ಪಾದನೆ ಮಾಡಿದರೂ
ವಿಶ್ವದ ಮಾರುಕಟ್ಟೆಯಲ್ಲಿ ಅದಕ್ಕೊಂದು ಬೆಲೆ ಇಟ್ಟು ಮಾರಬಹುದು. ನಿಮ್ಮ ವಸ್ತುಗಳನ್ನು ಬೇರೊಂದು ದೇಶದಲ್ಲಿ ಮಾರಿ ನೀವು ಲಾಭ ಮಾಡಬಹುದು ಎಂಬ ಈ ಉದ್ದೇಶದೊಂದಿಗೆ ಜಾಗತೀಕರಣ ಪ್ರಾರಂಭವಾಗಿ ನಮ್ಮ ಇಡೀ ಲೋಕ, ಈ ಜಗತ್ತು ಅಥವಾ ಈ ಪೃಥ್ವಿ ಒಂದು ಸಣ್ಣ ಹಳ್ಳಿಯ ಹಾಗೆ ಮಾರ್ಪಾಟಾಯಿತು. ಈಗ ಅದನ್ನು ಗ್ಲೋಬಲ್ ವಿಲೇಜ್ ಎಂಬುದಾಗಿ ಕರಿತೇವೆ. ಒಂದು ಸಣ್ಣ ಗ್ರಾಮವಾಗಿ ನಮ್ಮ ಪೃಥ್ವಿ ಈಗ ಕಾಣಿಸ್ತಾ ಇದೆ. ಯಾಕಂದರೆ ಇಲ್ಲಿ ಬೆಳಗ್ಗೆ ಉಪಹಾರ ಮಾಡಿದವರು ಮಧ್ಯಾಹ್ನ ಇನ್ನೊಂದು ದೇಶದಲ್ಲಿ ಊಟ ಮಾಡಿ ಸಾಯಂಕಾಲ ಮತ್ತೊಂದು ದೇಶದಲ್ಲಿ ಆಹಾರ ಸೇವಿಸಿ ಇನ್ನೊಂದು ದೇಶದಲ್ಲಿ ಹೋಗಿ ಮಲಗಿಕೊಳ್ಳುವಷ್ಟು ವೇಗ ಈ ದಿವಸದಲ್ಲಿ ಮನುಷ್ಯನು ಕಂಡುಕೊಂಡಿದ್ದಾನೆ. ಜನಸಂದಣಿ ಹೆಚ್ಚಾಗಿದೆ. ಹಾಗಾಗಿ ವ್ಯಾಪಾರದ ದೃಷ್ಟಿಯಿಂದ ಮಾತ್ರವೇ ಅಲ್ಲದೆ ಆ ಮೂಲಕವಾಗಿ ನಮ್ಮ ಸಾಂಸ್ಕೃತಿಕ ವಿನಿಮಯ ಹಾಗೂ ನಮ್ಮ ಭಾಷೆಗಳ ಕಲಿಯುವಿಕೆ, ನಮ್ಮ ಇರುವಿಕೆಯ ಅಥವಾ ನಮ್ಮ ಅಸ್ತಿತ್ವವನ್ನು ಇನ್ನೊಬ್ಬರೊಟ್ಟಿಗೆ ಹಂಚಿಕೊಳ್ಳುವ ಒಂದು ದೊಡ್ಡ ಅವಕಾಶ ನಮಗೆ ಸಿಕ್ಕಿದೆ. ಹಾಗಾಗಿ ಯಾವುದೇ ದೇಶವು ಒಂದೇ ಧರ್ಮದ್ದಾಗಿ ಇವತ್ತು ಉಳಿಯುತ್ತಿಲ್ಲ. ಮುಸ್ಲಿಂ ರಾಷ್ಟ್ರಗಳೆಂಬುದಾಗಿ ಹೇಳಿಸಿಕೊಳ್ಳುವ ರಾಷ್ಟ್ರಗಳಲ್ಲಿಯೂ ಬೇರೆ ಧರ್ಮೀಯರಿಗೆ ಅಲ್ಲಿ ಅನುಕೂಲತೆಗಳನ್ನು ಮಾಡಿಕೊಡುವಂತಹ ವಾತಾವರಣ ಈಗಿನ ಕಾಲದಲ್ಲಿ ನಿರ್ಮಾಣವಾಗ್ತಾ ಇದೆ. ಹಾಗಾಗಿ ನಮ್ಮ ಸಮಾಜ ವಿಶ್ವ ದೃಷ್ಟಿಯಿಂದ ನೋಡುವಾಗ, ವಿಶ್ವದ ದೃಷ್ಟಿಕೋನದಲ್ಲಿ ನೋಡುವಾಗ ನಾವೆಲ್ಲರೂ ಕೂಡ ಬೇರೆ ಬೇರೆ ನಂಬಿಕೆಗಳ ಹಿನ್ನೆಲೆಗಳನ್ನು ಹೊಂದಿದವರಾಗಿದ್ದರೂ ಸಹಮಾನವರಾಗಿ ಜೀವನ ಮಾಡುತ್ತೇವೆ. ವಿಶ್ವದಲ್ಲಿಯೇ ಒಂದು ಅಪೂರ್ವವಾದ ದೇಶ ಅಂದರೆ ನಮ್ಮ ಭಾರತ ದೇಶ. ವಿಶೇಷವಾಗಿ ಧರ್ಮದ ವಿಚಾರ ಬರುವಾಗ, ದೇವರ ವಿಚಾರ ಬರುವಾಗ, ನಂಬಿಕೆಗಳ ವಿಚಾರ ಬರುವಾಗ ಭಾರತ ದೇಶಕ್ಕೆ ತನ್ನದೇ ಆದಂಥ ಒಂದು ವಿಶೇಷತೆ ಇಡೀ ಪ್ರಪಂಚ ಅದನ್ನು ಗುರುತಿಸಿದೆ. ಯಾಕಂದರೆ ಇಲ್ಲಿರುವಂಥ ಈ ಮಿಶ್ರಿತ ಸಮಾಜ ಬೇರೆ ಯಾವ ದೇಶದಲ್ಲಿಯೂ ಕೂಡ ಇಷ್ಟೊಂದು ಐಕ್ಯವಾಗಿ ಒಂದಾಗಿ ಜೀವಿಸುವುದನ್ನು ನೋಡುವುದಕ್ಕೆ ಸಾಧ್ಯವಿಲ್ಲ. ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ಕೆಲವು ಭೇದ ಭಾವಗಳು ಹುಟ್ಟಿಕೊಂಡಿದ್ದೇ ಆದರೂ ನಾವು ಒಂದಾಗಿಯೇ ಜೀವಿಸುವಂಥ ಆ ಪದ್ಧತಿಯನ್ನು, ಸಂಪ್ರದಾಯವನ್ನು ಈಗಲೂ ಕೂಡ ನಾವು ನಡೆಸಿಕೊಂಡು ಬಂದಿದ್ದೇವೆ ಎಂಬುದಾಗಿ ಭಾರತೀಯರಾದ ನಾವು ಅದನ್ನು ಹೆಮ್ಮೆಯಿಂದ ಹೇಳಿಕೊಳ್ಳಬೇಕು. ನಾವು ಧಾರ್ಮಿಕ ಹಿನ್ನೆಲೆಗಳು ಬೇರೆ ಬೇರೆಯಾಗಿದ್ದರೂ ನಾವು ಒಬ್ಬರನ್ನೊಬ್ಬರು ಸ್ನೇಹಿತರನ್ನಾಗಿ ಮಾಡಿಕೊಂಡಿದ್ದೇವೆ. ಒಬ್ಬರ ಮನೆಗೆ ಒಬ್ಬರು ಹೋಗುತ್ತೇವೆ, ಅವರ ಆಚಾರ ವಿಚಾರಗಳಲ್ಲಿ ನಾವು ಕೂಡ ತೊಡಗಿಸಿಕೊಳ್ಳುತ್ತೇವೆ, ನಮ್ಮ ಪ್ರೀತಿಯನ್ನು ಹಂಚಿಕೊಳ್ಳುತ್ತೇವೆ. ಈ ವೈಶಿಷ್ಟ್ಯತೆ ಬೇರೆ ದೇಶಗಳಲ್ಲಿ ನೋಡುವುದಕ್ಕೆ ಸಾಧ್ಯವಿಲ್ಲ. ಇಂತಹ ಒಂದು ಸಮಾಜದಲ್ಲಿ, ವಿಧ ವಿಧವಾದ ನಂಬಿಕೆಗಳ ಸಮಾಜದಲ್ಲಿ ಕ್ರೈಸ್ತಳಾಗಿ ನನ್ನ ಪಾತ್ರ ಏನು, ನಾನು ಯಾವ ರೀತಿಯಾದ ಜೀವನ ಮಾಡಬೇಕಾಗಿದೆ ಎಂಬುದನ್ನು ಸಂಕ್ಷಿಪ್ತವಾಗಿ ದೇವರ ವಾಕ್ಯದ ಮೂಲಕ ನೋಡೋಣ. ಇದಕ್ಕೆ ಆಧಾರವಾಗಿ ದಾನಿಯೇಲನ ಪ್ರವಾದನೆಯ ಗ್ರಂಥದ 1ನೇ ಅಧ್ಯಾಯದಲ್ಲಿ ಆ ಇಡೀ ಅಧ್ಯಾಯವನ್ನು ಧ್ಯಾನಕ್ಕಾಗಿ ಕೊಟ್ಟಿದ್ದಾರೆ. ಕ್ರಿಸ್ತಪೂರ್ವ 6ನೇ 7ನೇ ಶತಮಾನದಲ್ಲಿ ಬಾಬೆಲ್ ದೇಶಕ್ಕೂ ಇಸ್ರಾಯೇಲ್ ದೇಶಕ್ಕೂ ಒಂದು ದೊಡ್ಡ ಯುದ್ಧ ನಡೆಯಿತು. ಯುದ್ಧವನ್ನು ಪ್ರಾರಂಭ ಮಾಡಿದವರು ಬಾಬೆಲ್ ದೇಶದವರು, ಅದರ ಅರಸನಾದ ನೆಬೂಕದ್ನೆಚ್ಚರ್. ಅವನು ಮಹಾಶೂರನಾಗಿದ್ದ, ಪ್ರಬಲನಾಗಿದ್ದ, ಸುತ್ತಮುತ್ತಲಿನ ದೇಶಗಳವರೆಲ್ಲರಲ್ಲಿ ಭಯವನ್ನು ಹುಟ್ಟಿಸಿದಂಥ ಒಬ್ಬ ರಾಜ. ಹಾಗಾಗಿ ಆತನು ಕೂಡ ಈ ಪ್ಯಾಲೆಸ್ತೈನ್ ದೇಶಕ್ಕೆ ಬಂದು ಯೆರೂಸಲೇಮ್ ಪಟ್ಟಣಕ್ಕೆ ಮುತ್ತಿಗೆ ಹಾಕಿ ಅವರಿಂದ ಕಪ್ಪ ಕಾಣಿಕೆಗಳನ್ನು ವಸೂಲಿ ಮಾಡುವುದಕ್ಕಾಗಿ ಆತನು ನಿಂತುಕೊಂಡ. ಆವಾಗಿದ್ದಂಥ ಯೆಹೋಯಾಕೀನ್ ಎನ್ನುವಂಥ ಅರಸರುಗಳು ಕಪ್ಪ ಕಾಣಿಕೆಗಳನ್ನು ಕೊಟ್ಟು ಸಮಾಧಾನ ಪಡಿಸಿ ಕಳಿಸಿದ್ದರು. ಆದರೆ ಒಂದು ಸಮಯ ಬಂತು, ಅವಾಗ ಇಸ್ರಾಯೇಲರಿಗೆ ಕಪ್ಪ ಕಾಣಿಕೆ ಕೊಡುವಷ್ಟು ಸಾಧ್ಯವಾಗಲಿಲ್ಲ. ಅರಸರು ಅದನ್ನು ತಿರಸ್ಕರಿಸಿದರು. ಇನ್ನು ಮೇಲೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂದರೆ ಯುದ್ಧ ಮಾಡಿ ಸೋತ್ರೆ ನಿಮ್ಮ ದೇಶ ನಮ್ಮದು ಅನ್ನುವಂಥ ಒಂದು ಕಟ್ಟುನಿಟ್ಟಿಗೆ ಅವರು ಬೀಳಬೇಕಾಯಿತು. ಯುದ್ಧಕ್ಕೆ ನಿಂತರು. ಈ ಇಸ್ರಾಯೇಲ್ ಜನರಿಗೆ ಮಹಾ ಸೋಲು ಉಂಟಾಯಿತು. ನೆಬೂಕದ್ನೆಚ್ಚರನು ದೊಡ್ಡ ಜಯದೊಂದಿಗೆ ಅಲ್ಲಿರುವಂಥ ಇಡೀ ಕಟ್ಟಡಗಳನ್ನು ಭಸ್ಮ ಮಾಡಿ, ದೇವಾಲಯವನ್ನು ಸುಟ್ಟು ಹಾಕಿ, ಅಲ್ಲಿ ಆರಾಧನೆಗೆ ಉಪಯೋಗ ಮಾಡುತ್ತಿದ್ದಂಥ ಬೆಳ್ಳಿಯ ಬಂಗಾರದ ಎಲ್ಲ ಪಾತ್ರೆಗಳನ್ನು, ವಸ್ತುಗಳನ್ನು ದೋಚಿಕೊಂಡು, ಮತ್ತು ವಿಶೇಷವಾಗಿ
ಅಲ್ಲಿದ್ದಂಥ ಜನರಲ್ಲಿ ಯವನಸ್ಥರನ್ನು, ದಷ್ಟಪುಷ್ಟರಾಗಿದ್ದಂಥ ಯವನಸ್ಥೆಯರನ್ನು ಆತನು ಸೆರೆಯಾಗಿ ತನ್ನ ದೇಶಕ್ಕೆ ತಗೊಂಡು ಹೋಗ್ತಾನೆ. ಬಾಬೆಲ್ ದೇಶ ಅಂದರೆ ಈಗ ನಾವು ಅದನ್ನು ಇರಾಕ್ ಎಂಬುದಾಗಿ ಕರಿತೇವಲ್ಲ, ಅದೇ ಬಾಬೆಲ್ ದೇಶ. ಇಸ್ರಾಯೇಲ್ ದೇಶದಿಂದ ಇವರು ಸಾವಿರಾರು ಜನರು ಈ ಬಾಬೆಲ್ ದೇಶಕ್ಕೆ ಸರಿಯಾಗಿ ಹೋಗಿ ಅಲ್ಲಿ ವಾಸ ಮಾಡುವಂಥ ಒಂದು ಪರಿಸ್ಥಿತಿ ಅವರಿಗೆ ಬಂದಿದೆ. ಇಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಈ ನೆಬೂಕದ್ನೆಚ್ಚರ್ ರಾಜನು ಒಂದು ಆಜ್ಞೆಯನ್ನು ಹೊರಡಿಸ್ತಾನೆ. ಇಸ್ರಾಯೇಲರ ಬಗ್ಗೆ ಕೇಳಿದ್ದೇವೆ, ಅವರು ಒಳ್ಳೆ ದೊಡ್ಡ ಜ್ಞಾನಿಗಳು, ಮೇಧಾವಿಗಳು, ಬೇಗನೆ ಅರ್ಥ ಮಾಡಿಕೊಂಡು ಬಹಳ ಬೇಗನೆ ಸ್ಪಂದಿಸುವಂಥ ವ್ಯಕ್ತಿಗಳು. ಆದ್ದರಿಂದ ಕೆಲವರನ್ನ ಸೆಲೆಕ್ಟ್ ಮಾಡಿ ಅವರಿಗೆ ನಮ್ಮ ಭಾಷೆ ನೀವು ಕಲಿಸಬೇಕು, ನಮ್ಮ ಸಂಸ್ಕೃತಿ ಕಲಿಸಬೇಕು, ನನ್ನ ಸನ್ನಿಧಿಯಲ್ಲಿ ಅಂದರೆ ರಾಜಗೃಹದಲ್ಲಿ ಅವರು ನನಗೆ ಸೇವಕರುಗಳಾಗಿ ಅವರಿಗೆ ಟ್ರೈನಿಂಗ್ ಕೊಡಬೇಕು, ತರಬೇತಿ ಕೊಡಬೇಕೆಂಬುದಾಗಿ ಆಜ್ಞೆ ಹೊರಡಿಸ್ತಾನೆ. ಈ ಆಜ್ಞೆಯನ್ನು ಹೊರಡಿಸಿ ಅದಾದಮೇಲೆ ಕೆಲವರನ್ನ ಸೆಲೆಕ್ಟ್ ಮಾಡ್ತಾರೆ. ಎಷ್ಟು ಜನ ಸೆಲೆಕ್ಟ್ ಆದರೂ ಗೊತ್ತಿಲ್ಲ, ಆದರೆ 4 ಜನರ ಹೆಸರುಗಳನ್ನು ಇಲ್ಲಿ ನಾವು ನೋಡ್ತೇವೆ. ಮೊದಲನೇದು ಬೆಲ್ತೆಶಚ್ಚರ್ ಎಂಬುದಾಗಿ, ಹನನ್ಯ ಎಂಬುದಾಗಿ, ಮತ್ತು ಮಿಶಾಯೇಲ್ ಎಂಬುದಾಗಿ, ಮತ್ತು ಅಜರ್ಯ. ಇವರು 4 ಜನ ಆಯ್ಕೆಯಾದ ಹಾಗೆ ಅವರನ್ನು ವಿಶೇಷವಾದ ಟ್ರೈನಿಂಗಿಗೆ ನೇಮಕ ಮಾಡಿದ್ದಾರೆ. ಟ್ರೈನಿಂಗ್ನಲ್ಲಿರುವ ಕಂಡೀಷನ್ಸ್ ಏನಂದರೆ, ಅವರು ರಾಜನು ಊಟ ಮಾಡುವ ಆಹಾರವನ್ನೇ ಊಟ ಮಾಡಬೇಕು, ರಾಜನು ಕುಡಿಯುವ ದ್ರಾಕ್ಷಾರಸವನ್ನು ಕುಡಿಯಬೇಕು. ಕೆಲವು ಸಮಯ ಆದಮೇಲೆ ಅವರು ಒಂದು ಟೆಸ್ಟ್ ಕೊಡ್ತಾರೆ, ಫಿಸಿಕಲ್ ಟೆಸ್ಟು, ಮತ್ತು ಅವರು ಏನು ಕಲ್ತಿದ್ದಾರೆ ಅದರ ಬಗ್ಗೆ ಟೆಸ್ಟ್ ಎಲ್ಲವನ್ನ ಮಾಡ್ತಾರೆ. ಅದರಲ್ಲಿ ಅವರು ಉತ್ತೀರ್ಣರಾದರೆ ಅವರನ್ನು ಈ ರಾಜಗೃಹದಲ್ಲಿ ಸನ್ನಿಧಿ ಸೇವಕರನ್ನಾಗಿ ನೇಮಕ ಮಾಡಿಕೊಳ್ಬೇಕು. ಈ ಆಜ್ಞೆ ಅಲ್ಲಿನ ಜನರಿಗೆ, ಮಂತ್ರಿಗಳಿಗೆ ಖುಷಿ ಕೊಟ್ಟರೂ ಈ ಇಸ್ರಾಯೇಲ್ ಜನರಲ್ಲಿ, ಮುಖ್ಯವಾಗಿ ಈ 4 ಜನರಿಗೆ ಖುಷಿ ಕೊಡಲಿಲ್ಲ. ಅವರಿಗೆ ಅದರ ವಿಷಯವಾಗಿ ಏನಪ್ಪ, ನಾವು ಇಲ್ಲಿ ಬಂದು ರಾಜನು ಸೇವಿಸುವ ಆಹಾರ ಪದ್ಧತಿಯನ್ನು ನಾವು ಸೇವಿಸಬೇಕು, ಏನಿದು ನಮಗೆ ಕಷ್ಟ ಆಗ್ತದೆ ಎಂಬುದಾಗಿ ಅವರು ಯೋಚನೆ ಮಾಡ್ತಾರೆ. ಈ 4 ಜನರಲ್ಲಿ ಅಥವಾ ಇಸ್ರಾಯೇಲರಲ್ಲಿ ಅನೇಕರಲ್ಲಿ ಎಂಬುದಾಗಿ ನಾವು ಅಂದುಕೊಳ್ಳೋಣ. ಇವರನ್ನು ಸರಿಯಾಗಿ ಹಿಡಿದುಕೊಂಡು ಬಂದು ಅವರಲ್ಲಿ ಮಾಡಿದಂಥ ಕೆಲವು ಬದಲಾವಣೆಗಳೇನೆಂದರೆ, ಮೊದಲು ಅವರ ಭಾಷೆಯನ್ನು ಬದಲೇ ಮಾಡಿದರು. ದಿ ಚೇಂಜ್ಡ್ ದಿಯರ್ ಲ್ಯಾಂಗ್ವೇಜ್. ಅವರು ಇಬ್ರಿಯ ಭಾಷೆ ಮಾತಾಡುವವರು. ಅವ್ರಿಗೀಗ ಕಟ್ಟುನಿಟ್ಟಾಗಿ ಬಾಬೆಲ್ ದೇಶದ ಭಾಷೆನ, ಕಸ್ದಿಯರ ಭಾಷೆಯನ್ನು ಕಲಿಬೇಕು. ಅದು ಉರ್ದುವಿನ ಹಾಗೆ ಇಬ್ರಿಯ ಭಾಷೆಗೂ ಸ್ವಲ್ಪ ಹತ್ತಿರ ಇರುವಂಥ ಒಂದು ಭಾಷೆ. ಈ ಭಾಷೆಯನ್ನು ಅವರು ಕಲೀಲೇಬೇಕಾಯಿತು. ನೋಡ್ರಿ, ಆ ವಯಸ್ಸಿನಲ್ಲಿ ತಮ್ಮ ಭಾಷೆಯನ್ನು ಬಿಟ್ಟು ಈಗ ಇನ್ನೊಂದು ಭಾಷೆಯನ್ನು ಕಲಿಬೇಕಾಯಿತು. ಅದನ್ನು ನಾವು ವಚನ 4ರಲ್ಲಿ ನಾವು ಓದ್ತೇವೆ. ಅವರಿಗೆ ಇಲ್ಲಿಗೆ ಕರೆತಂದು ಅವರಿಗೆ ಕಸ್ದಿಯ ಪಂಡಿತರ ಭಾಷೆಯನ್ನು, ಶಾಸ್ತ್ರಗಳನ್ನು ಕಲಿಸಬೇಕೆಂಬುದಾಗಿ ಅಪ್ಪಣೆ. ಅದಾದಮೇಲೆ 5ನೇ ವಚನದಲ್ಲಿ ಅವರ ಫುಡ್ ಹ್ಯಾಬಿಟ್ಸ್ ಕೂಡ ಚೇಂಜ್ ಮಾಡಿ. ಅವರು ಏನು ಊಟ ಮಾಡ್ತಾ ಇದ್ರು ಆ ಊಟ ಈಗ ಅವರಿಗೆ ಸಿಗೋದಿಲ್ಲ. ಅವರು ಬೇರೆಯ ಊಟ ಮಾಡಬಹುದು. ರಾಜನ ಮನೆಯಲ್ಲಿ ಸಿಗುವಂಥ ಆಹಾರ ಏನ್ರಿ, ಎಂಥ ಒಳ್ಳೆಯ ಆಹಾರ. ರಾಜನ ಮನೆ ಭೋಜನ ಅಂದರೆ ಏನು? ನಮ್ಮ ಸರ್ವಸಾಧಾರಣ ಮನೆಯವರ ಭೋಜನಕ್ಕಿಂತ ಸಾವಿರಾರು ಪಟ್ಟು ಉತ್ತಮವಾದಂಥದ್ದು. ವೆರೈಟಿ ಇರ್ತದೆ, ರುಚಿ ಇರ್ತದೆ, ಬೇಕಾದಷ್ಟು ಇರ್ತದೆ. ಅಂಥ ಭೋಜನಕ್ಕೆ ಇವರು ಬೇಡ ಅಂತಾರಲ್ಲ ಎಂಬುದಾಗಿ ಅಂದ್ಕೊಳ್ಬಹುದು. ಅವರ ಆಹಾರ ಪದ್ಧತಿಯನ್ನು ಅವರು ಬದಲಾವಣೆ ಮಾಡ್ತಾ ಇದ್ದಾರೆ. ಆಹಾರ ಪದ್ಧತಿ ಏನು ಬದಲಾವಣೆ ಅಂದರೆ, ಅವರ ಮನೆಯಲ್ಲಿ ಅಂದರೆ ರಾಜನ ಮನೆಯಲ್ಲಿ ಸಿದ್ಧವಾಗುವ ಆಹಾರವನ್ನು ಮೊದಲು ರಾಜನನ್ನೇ ದೇವರೆಂಬುದಾಗಿ ಆಗಿನ ಕಾಲದ ಜನ ಪೂಜೆ ಮಾಡ್ತಾ ಇದ್ರು. ಅವರಿಗೆ ನೈವೇದ್ಯ ಮಾಡಿ ಆ ನೈವೇದ್ಯ ಮಾಡಿದ ಅಡಿಗೆಯನ್ನು ತಂದು ಜನರಿಗೆ ಬಡಿಸುವುದು. ಆದರೆ ಇಸ್ರಾಯೇಲರಿಗೆ ಅವರ ಧರ್ಮದ ಪ್ರಕಾರ ಮೂರ್ತಿಗಳಿಗೆ, ವಿಗ್ರಹಗಳಿಗೆ, ವ್ಯಕ್ತಿಗಳಿಗೆ ನೈವೇದ್ಯ ಮಾಡಿದ್ದನ್ನು ಸೇವಿಸುವುದು ನಿಷಿದ್ಧ. ಅದನ್ನು ತಿನ್ನೋ ಆಗಿಲ್ಲ. ಈ ವ್ಯತ್ಯಾಸ ಅವರಿಗೆ ಬಹಳ ಕಷ್ಟ ಆಗುತ್ತೆ. ಸೊ ಅವರ ಫುಡ್ಡನ್ನು ಅವರು ಚೇಂಜ್ ಮಾಡ್ತಾ ಇದ್ದಾರೆ. 3ನೇದಾಗಿ ವಚನ 7ರಲ್ಲಿ ಅವರ ಹೆಸರನ್ನು ಚೇಂಜ್ ಮಾಡ್ತಾ ಇದ್ದಾರೆ. ಅದೇ ಹೆಸರಿನಿಂದ ಅವರು ಕರಿಬಹುದಾಗಿತ್ತು, ಊಟ ಹೋಗಲಿ, ಅವರ ದೇಶದ್ದು ಏನೋ ಇರಲಿ. ಆದರೆ ಅವರ ವೆರಿ ಐಡೆಂಟಿಟಿ, ಅವರ ಏನು ಒಂದು ಗುರುತಿಸಿಕೊಳ್ಳುವಿಕೆ ಇದೆಯಲ್ಲ, ಅದನ್ನು ಕೂಡ ಬದಲಾವಣೆ ಮಾಡ್ತಾ ಇದ್ದಾರೆ. ಏನೆಂಬುದಾಗಿ ದಾನಿಯೇಲ್ ಎಂಬುದಾಗಿ ಕರೆಯುತ್ತಿದ್ದ ಆ ದಾನಿಯೇಲ, ಹನನ್ಯ, ಮಿಶಾಯೇಲ, ಅಜರ್ ಎಂಬ ಈ 4 ಜನರ ಹೆಸರನ್ನು ದಾನಿಯೇಲನಿಗೆ ಬೆಲ್ತೆಶಚ್ಚರ್ ಎಂಬುದಾಗಿ, ಹನನ್ಯಗೆ ಶದ್ರಕ್ ಎಂಬುದಾಗಿ, ಮಿಶಾಯೇಲನಿಗೆ ಮೇಷಕ್ ಎಂಬುದಾಗಿ, ಅಜರ್ನಿಗೆ ಅಬದ್ನೆಗೋ ಎಂಬುದಾಗಿ ಅವರ ಹೆಸರನ್ನು ಚೇಂಜ್ ಮಾಡ್ತಾ ಇದ್ದಾರೆ. ನೋಡ್ರಿ, ಆಗಿನ ಕಾಲದಲ್ಲಿ ಎಷ್ಟೊಂದು
ರಾಜರು ಅಥವಾ ಮಂತ್ರಿಗಳಿದ್ದಂಥ ಯೋಚನೆಗಳು ಹೇಗೆ, ಅವರ ಭಾಷೆ ಬದಲಾಯಿತು, ಅವರ ಆಹಾರ ಪದ್ಧತಿ ಬದಲಾಯಿತು, ಅವರ ಹೆಸರುಗಳು ಕೂಡ ಬದಲಾವಣೆ ಆಗ್ತಾ ಇದೆ. ಇಂಥ ಬದಲಾವಣೆಯ ವಾಸನೆ ಈಗ ಸ್ವಲ್ಪ ಸ್ವಲ್ಪ ನಮಗೂ ಬಡಿತಾ ಇದೆ ಅಲ್ಲ. ನಮ್ಮ ದೇಶದಲ್ಲಿ ಕೂಡ ಇದನ್ನು ತಿನ್ನಬಾರ್ದು, ಇದನ್ನು ತಿನ್ನಬೇಕು ಅಲ್ಲ, ಇಂಥ ಬಟ್ಟೆ ಹಾಕ್ಕೊಳ್ಬಾರ್ದು, ಇಂಥ ಬಟ್ಟೆ ಹಾಕ್ಕೊಳ್ಬೇಕು, ಹೀಗಿರಬೇಕು, ಹೀಗಿರಬಾರ್ದು, ಹೀಗೆ ಮಾಡಬೇಕು, ಹೀಗೆ ಮಾಡಬಾರ್ದು, ಹೆಸರಾಗಿ ನಾನು ವಿವರವಾಗಿ ಹೇಳಲಾರೆ. ಆದರೆ ಈ ಬದಲಾವಣೆಯ ವಾಸನೆ ಈಗಲ ನಮ್ಮ ಸಂಸ್ಕೃತಿಯಲ್ಲಿ ಅಥವಾ ನಮ್ಮ ದೇಶದಲ್ಲಿ ಕೂಡ ಅದು ಹರಡ್ತಾ ಇದೆ. ಇವರು ಭಾಷೆಯನ್ನ, ಆಹಾರವನ್ನ, ಅವರ ಹೆಸರುಗಳನ್ನ ಬದಲಾವಣೆ ಮಾಡಿದರೂ ಕೂಡ ಒಂದನ್ನ ಅಲ್ಲಿನ ಜನರಿಗೆ ಬದಲಾವಣೆ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಏನಂದ್ರೆ ಯೆಹೋವ ದೇವರ ಮೇಲಿದ್ದ ನಂಬಿಕೆಯನ್ನ ಅವರು ಬದಲಾವಣೆ ಮಾಡಲಿಕ್ಕಾಗಲಿಲ್ಲ. ಅದಕ್ಕೂ ಪ್ರಯತ್ನ ಮಾಡಿದರು. ಈ ನೆಬೂಕದ್ನೆಚ್ಚರನ ಒಂದು ದೊಡ್ಡ ಪ್ರತಿಮೆಯನ್ನು, 60 ಮೊಳ ಎತ್ತರದ ಪ್ರತಿಮೆಯನ್ನು ಮಾಡಿ ಎಲ್ಲರೂ ಅದಕ್ಕೆ ನಮಸ್ಕರಿಸಬೇಕೆಂಬುದಾಗಿ ರಾಜಾಜ್ಞೆ ಹೊರಡಿಸಿ ಅದಕ್ಕೊಂದು ದೂರ ಎಂಬ ಬಯಲಿನಲ್ಲಿ ಆ ಮೂರ್ತಿಯನ್ನು ನಿಲ್ಲಿಸಿ ಇಡೀ ಜನಾಂಗ ಅಲ್ಲಿ ಬಂದಿದ್ದಾರೆ. ಬರೀ ಇಸ್ರಾಯೇಲ್ ಮಾತ್ರವಲ್ಲ, ಬಾಬೆಲ್ ದೇಶದ ನಿವಾಸಿಗಳು ಬಂದಿದ್ದಾರೆ. ಅಲ್ಲಿ ಮ್ಯೂಸಿಕ್ ಬಾರಿಸುವಾಗ, ಸಂಗೀತ ಬಾರಿಸುವಾಗ ಎಲ್ಲರೂ ಅದಕ್ಕೆ ಸಾಷ್ಟಾಂಗಗಳಿಗೆ ನಮಸ್ಕಾರ ಮಾಡಬೇಕು. ಈ 3 ಜನರು ಮಾಡಲಿಲ್ಲ ಎಂಬುದಾಗಿ 2ನೇ ಅಧ್ಯಾಯದಲ್ಲಿ ನಾವು ಹೋಗ್ತೇವೆ. ಅವರ ವೇಷಭೂಷಣ ಬದಲಾವಣೆಯಾದರೂ, ಇನ್ನೇನೋ ಬದಲಾವಣೆಯಾದರೂ, ನಂಬಿಕೆ ಮಾತ್ರ ಬದಲಾವಣೆಗೆ ಅವಕಾಶ ಕೊಡಲಿಲ್ಲ. ನಂಬಿಕೆಗೆ ಬದಲಾವಣೆಗೆ ಅವಕಾಶ ಕೊಡಲಿಲ್ಲ. ಅವರು ಆ ನಂಬಿಕೆಯನ್ನು ಗಟ್ಟಿಯಾಗಿ ಹಿಡ್ಕೊಳ್ತಾ ಇದ್ದಾರೆ. ಅವರಿಗೆ ವಾರ್ನಿಂಗ್ ಕೊಟ್ಟರು, ಇನ್ನೂ ಒಂದ್ಸರ್ತಿ ನಾವು ಮ್ಯೂಸಿಕ್ ಬಾರಿಸ್ತೇವೆ, ಆಗಲಾದರೂ ನೀವು ಅದಕ್ಕೆ ಅಡ್ಡ ಬಿದ್ದು ಪೂಜೆ ಮಾಡಬೇಕು, ಇಲ್ಲ ಆದರೆ ಅಲ್ಲಿ ದಗದಗನೆ ಉರಿಯುವ ಆವಿಗೆ ಒಳಗೆ ನಿಮ್ಮನ್ನು ಹಾಕುತ್ತೇವೆ. 2ನೇ ಸಾರಿಯೂ ಕೂಡ ಅವರು ಹಾಗೇ ನಿಂತುಕೊಂಡ್ರು, ಆರಾಧನೆ ಮಾಡಲಿಲ್ಲ. ಅವರ ನಂಬಿಕೆಯಲ್ಲಿ ಅವರು ಎಂದಿಗೂ ಕೂಡ ಇನ್ನೊಬ್ಬರೊಂದಿಗೆ ಹೊಂದಿಕೆ ಮಾಡಿಕೊಳ್ಳಿಲ್ಲ. ನನ್ನ ನಂಬಿಕೆ ದೇವರ ಮೇಲೇನಿದೆಯೋ ಆ ನಂಬಿಕೆಯಲ್ಲಿ ನಾನು ಸ್ಥಿರವಾಗಿರ್ತೇನೆ. ಅಲ್ಲಿ ಹೇಳ್ತಾರೆ ಅವರು, ರಾಜನೇ ಚಿತ್ತೈಸು, ನೀನು ಹಾಕಿರುವಂತ ಈ ಆವಿಗೆ, ಈ ಬೆಂಕಿ, ಅದರಲ್ಲಿ ನೀನು ನಮ್ಮನ್ನು ಹಾಕಿದಾಗ ಈ ಬೆಂಕಿಯಿಂದ ನಾವು ರಕ್ಷಿಸಲ್ಪಟ್ಟರೂ ರಕ್ಷಿಸಲ್ಪಡದೆ ಹೋದರೂ ನಿನ್ನ ಕೈಯಿಂದ ತಪ್ಪಿಸಿಕೊಳ್ತೇವೆ, ನೀನು ಮಾಡಿದ ಈ ಪ್ರತಿಮೆಗೆ ನಾವು ನಮಸ್ಕರಿಸುವುದಿಲ್ಲ. ಬಹಳ ಸ್ಪಷ್ಟವಾಗಿ ಅವ್ರು ಹೇಳ್ತಾರೆ. ಒಂದು ನಿರ್ಧಾರ ಮನಸ್ಸಿನಲ್ಲಾಗಿದೆ, ಸಾಯುವುದಾದರೂ ಪರವಾಗಿಲ್ಲ, ಬದುಕುವುದಾದರೂ ಪರವಾಗಿಲ್ಲ, ಈ ಆವಿಗೆಯಲ್ಲಿ ಏನಾಗುತ್ತೆ ಆಗತ್ತೆ, ಆದರೆ ಈ ಪ್ರತಿಮೆಗೆ ನಮಸ್ಕರಿಸುವುದಿಲ್ಲ. ಬದಲಾವಣೆ ಎಲ್ಲೆಲ್ಲೂ ಆಗ್ತಾ ಇರ್ತದೆ, ಆದರೆ ನಂಬಿಕೆಯಲ್ಲಿ, ವಿಶ್ವಾಸದಲ್ಲಿ, ಕ್ರಿಸ್ತನ ಮೇಲೆ ಇಟ್ಟಿರುವ ಪ್ರೀತಿಯಲ್ಲಿ ನಮಗೆ ಬದಲಾವಣೆಗಳು ಬರಬಾರದು ಎಂಬುದು ಇವತ್ತಿನ ಮುಖ್ಯ ಸಂದೇಶ. ಕ್ರಿಸ್ತನ ಮೇಲಿನ ಪ್ರೀತಿಯಲ್ಲಿ ನಮಗೆ ಬದಲಾವಣೆಗಳು ಬರಬಾರದು. ದಾನಿಯೇಲನು ಮತ್ತು ಶದ್ರಾಕ್, ಮೇಷಕ್, ಅಬೇದ್ನೆಗೋರು ಅವರ ಆಹಾರದ ವಿಷಯವಾಗಿ ಆ ಜನರಲ್ಲಿ, ಅಲ್ಲಿರುವಂಥ ಅಧಿಕಾರಿಗಳಿಗೆ ಒಂದು ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಅವ್ರು ಹೇಳ್ಬೋದಾಗಿತ್ತು, ನಾವು ಇಸ್ರಾಯೇಲರು, ನಾವು ದೇವರ ಮಕ್ಕಳು, ನೀವೆಲ್ಲ ಅನ್ಯರು, ನೀವೆಲ್ಲ ದೇವರ ಮಕ್ಕಳು ಅಲ್ಲ, ನಾವು ಮಾತ್ರ ದೇವರ ಮಕ್ಕಳು, ನಾವು ಇಂಥದ್ದೆಲ್ಲ ಮಾಡುವುದಿಲ್ಲ, ಇಂಥದ್ದೆಲ್ಲ ತಿನ್ನುವುದಿಲ್ಲ, ಇಂಥದ್ದೆಲ್ಲ ಕುಡಿಯುವುದಿಲ್ಲ, ಈ ರೀತಿಯಾಗಿ ನಮ್ಮ ಹೆಸರುಗಳನ್ನ ಬದಲಾವಣೆ ಮಾಡಿದ್ರೆ ನಾವು ಕೇಳೋದಿಲ್ಲ, ನಾವು ಸ್ಟ್ರೈಕ್ ಮಾಡ್ತೇವೆ, ನಾವು ಪ್ರತಿಭಟನೆ ಮಾಡ್ತೇವೆ, ನಾವು ಹೋರಾಡ್ತೇವೆ ಅಂತ ಅವ್ರು ನಿಂತ್ಕೊಳ್ಳಿಲ್ಲ. ನಮ್ಮ ದೇವರು ಶಕ್ತಿಯುಳ್ಳ ದೇವರು, ನಮ್ಮ ದೇವರು ಜೀವಿಸುವ ದೇವರು, ನಮ್ಮನ್ನು ಇವತ್ತು ಬಿಡುಗಡೆ ಮಾಡ್ತೀನಿ, ನಿಮ್ಮನ್ನು ನಾಶ ಮಾಡ್ತೀನಿ ಏನು ಮಾತಾಡಲಿಲ್ಲ. ನೋಡ್ರಿ, ಅಲ್ಲಿ ಬಹಳ ಸುಂದರವಾಗಿ ಬರೆದಿದೆ 8ನೇ ವಚನದಲ್ಲಿ, ರಾಜನ ಭೋಜನ ಪದಾರ್ಥಗಳನ್ನು ತಿಂದು ರಾಜನು ಕುಡಿಯುವ ದ್ರಾಕ್ಷಾರಸನ್ನು ಕುಡಿದು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿ. ಮೊದಲನೇದಾಗಿ ತಮ್ಮ ಮನಸ್ಸಿನಲ್ಲಿ ಒಂದು ದೃಢ ನಿರ್ಧಾರ ಮಾಡಿದರು. ಇವತ್ತಿನ ವಾತಾವರಣ ಹೇಗಿದೆ, ಬಹಳ ಅಪಾಯಕಾರಿಯಾಗಿದೆ. ನಾವು ಯಾವುದನ್ನ ಬೇಡ ಅಂತ ತಿರಸ್ಕರಿಸಿದ್ರೆ ನಮ್ಮ ಮೇಲೆ ನೆಬೂಕದ್ನೆಚ್ಚರ್ ರಾಜನ ಕತ್ತಿ ತೂಗ್ತಾ ಇದೆ. ಎನಿ ಟೈಮ್ ನಮ್ಮನ್ನು ಅವರು ಕೊಂದು ಹಾಕಬಹುದು. ಒಂದು ನಿರ್ಧಾರ ಮಾಡ್ತಾ ಇದ್ದಾರೆ. ಏನೇ ಆಗಲಿ, ಅವರು ನಮ್ಮ ಹೆಸರು ಬದಲಾವಣೆ ಮಾಡಿದರು, ನಮ್ಮ ಆಹಾರ ಬದಲಾವಣೆ ಮಾಡಿದರು, ನಮ್ಮ ಭಾಷೆ ಬದಲಾವಣೆ ಮಾಡಿದರು, ನಮ್ಮ ಅಸ್ತಿತ್ವವನ್ನೇ ಬದಲಾವಣೆ ಮಾಡಿದರು, ಆದರೆ ನನ್ನ ದೇವರನ್ನು ಅವರು ಬದಲಾಯಿಸುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ನಿಶ್ಚಯಿಸಿಕೊಂಡು ಅಲ್ಲಿ ಅಧಿಕಾರಿಗೆ ಅವರು ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ. ನಮಗೆ ಕಾಯಿ ಪಲ್ಯ ಕೊಟ್ಟರೆ ಸಾಕು, ಊಟಕ್ಕೆ ಹೆಚ್ಚಿಗೆ ಏನು ಬೇಡ, ತರಕಾರಿ ಕೊಡು, ಒಂದು 10 ದಿವಸ ಟೆಸ್ಟ್ ಮಾಡು, 10 ದಿವಸದಲ್ಲಿ ನಾವು ಬಲಹೀನರಾಗಿ ಕಂಡು ಬಂದರೆ ನೀನು ಹೇಳಿದ ಹಾಗೆ ಕೇಳ್ತೇವೆ.
ದೇವರು ಕೂಡ ಇವರ ನಿರ್ಧಾರವನ್ನು ಗೌರವಿಸಿದ, ಇವರ ಧೈರ್ಯವನ್ನು ಮೆಚ್ಚಿದ, ದೇವರು ಕಾರ್ಯ ಮಾಡಿದ ಎಂಬುದಾಗಿ ಬರೆದಿದೆ. ಕಂಚುಕಿಯ ಮನಸ್ಸಿನಲ್ಲಿ ದೇವರು ಕರುಣೆಯನ್ನು ಹುಟ್ಟಿಸಿದ ಎಂಬುದಾಗಿ. ಪ್ರಿಯರೇ, ಇದರ ಅರ್ಥ ಏನಂದ್ರೆ, ನಾವು ಒಂದು ಹೆಜ್ಜೆ ದೇವರಿಗೋಸ್ಕರ ಮುಂದೆ ಇಡುವುದಕ್ಕೆ ಪ್ರಯತ್ನ ಮಾಡಿದರೆ ದೇವರು ನಿಮ್ಮೊಂದಿಗೆ 10 ಹೆಜ್ಜೆ ಮುಂದೆ ಇಡುವುದಕ್ಕೆ ಸಿದ್ಧನಾಗಿರ್ತಾನೆ. ನಮ್ಮಿಂದ ಪ್ರಾರಂಭ ಆಗಬೇಕು. ನಾನು ಹೀಗೆ ಎಂಬುದಾಗಿ ಒಂದು ದೃಢವಾದ ನಿರ್ಧಾರ ನೀನು ಮಾಡಿಕೊಂಡ್ರೆ ನಿನ್ನ ವಿಶ್ವಾಸದ ಈ ನಿರ್ಧಾರಕ್ಕೆ ದೇವರು ಗೌರವ ಸಲ್ಲಿಸ್ತಾನೆ. ಅಂಥ ಒಂದು ಬಹಳ ಅಪಾಯಕಾರಿಯಾದ ಸನ್ನಿವೇಶದಲ್ಲಿ ಬಹಳ ಪೊಲೈಟ್ ಆಗಿ ನೋಡ್ರಿ, ಅವರು ಬಹಳ ಸೊಕ್ಕಿನಿಂದ, ಗರ್ವದಿಂದ, ಅಧಿಕಾರದಿಂದ, ದರ್ಪದಿಂದ ಈ ರೀತಿ ಮಾತಾಡದೆ ಬಹಳ ತಮ್ಮನ್ನ ವಿನಯದಿಂದ, ಬಹಳ ವಿನಯದಿಂದ ಅವರು ಕೇಳ್ಕೊಳ್ತಾ ಇದ್ರು. ಒಂದು 10 ದಿವಸ ನಮಗೆ ಅವಕಾಶ ಕೊಡು. 10 ದಿವಸ ಪ್ರಿಯರೇ, 10 ದಿವಸ ತರಕಾರಿ ತಿಂದುಬಿಟ್ರೆ ಚೆನ್ನಾಗಾಗ್ತಾರೆ ಅಂತ ಅದರ ಅರ್ಥ ಅಲ್ಲ. ಆ 10 ದಿವಸ ಅವರು ದೇವರಲ್ಲಿ ಪ್ರತಿ ದಿವಸ ಮಾಡಿದ ಪ್ರಾರ್ಥನೆ, ಪ್ರತಿ ದಿವಸ ದೇವರಲ್ಲಿ ಒಂದೇ ಒಂದು ಪ್ರಾರ್ಥನೆ ಅಂದ್ರೆ, ದೇವರೇ ಇವತ್ತು 7 ದಿವಸ ಆಯ್ತು, ಇವತ್ತು 6 ದಿವಸ ಆಯ್ತು, ಇವತ್ತು 9 ದಿವಸ ಆಯ್ತು, ನಾಳೆ ಆ ಕಂಚುಕಿ ನಮ್ಮನ್ನ ನೋಡುವಾಗ ನಾವು ಈ ರೀತಿಯಾಗಿ ಕಾಣಿಸ್ಬೇಕು, ವ್ಯತ್ಯಾಸವಾಗಿ ಕಾಣಿಸ್ಬೇಕು. ಉಳಿದವರು ಮಾಂಸಾಹಾರಿಗಳು ಅಥವಾ ಬೇರೆ ರಾಜನ ಭೋಜನ ಪದಾರ್ಥಗಳನ್ನ ತಿಂದವರಿಗಿಂತ ನಾವು ಆತನ ದೃಷ್ಟಿಯಲ್ಲಿ ಯೋಗ್ಯರಾಗಿ ಕಾಣಿಸಬೇಕು. ಇದು ಅವರು ಮಾಡಿದ ಪ್ರಾರ್ಥನೆ. ತರಕಾರಿ ಎಷ್ಟು ಕೆಲಸ ಮಾಡ್ತೋ ಗೊತ್ತಿಲ್ಲ. 10 ದಿವಸದಲ್ಲಿ ನಾವು ಆಯುರ್ವೇದ ಔಷಧಗಳನ್ನು ತೆಗೆದುಕೊಳ್ತೇವೆ, ವರ್ಷಗಟ್ಟಲೆ ತೆಗೆದುಕೊಂಡ್ರು ನಿಧಾನ ಕಾರ್ಯ ಮಾಡ್ತಾ ಇರ್ತೀವಿ, ಗೊತ್ತಿದೆ. ಆದರೆ ಇಲ್ಲಿ ಅವರ ಪ್ರಾರ್ಥನೆ, ಅವರು ಮಾಡಿದ ನಿರ್ಧಾರ, ಆ ನಿರ್ಧಾರ ಅದು ಕೈಗೂಡಬೇಕನ್ನುವಂಥ ಛಲದಿಂದ ಮಾಡಿದ ಪ್ರಾರ್ಥನೆ. ಪ್ರತಿ ದಿವಸ ಊಟ ಮಾಡುವಾಗ, ದೇವರೇ ನಾವೇನು ಊಟ ಮಾಡ್ತಾ ಇದ್ದೀವಿ, ನೀನು ಬಲ್ಲವನಾಗಿದ್ದಿ, ಬೇಕಾದ ಶಕ್ತಿ ನಮಗಿದರಿಂದ ಬರಬೇಕು. ಈ 10 ದಿವಸಗಳಲ್ಲಿ ವಿಶೇಷವಾದ ಬದಲಾವಣೆ ಈ ಕಂಚುಕಿ ನೋಡಬೇಕು, ಈ ಜನರು ನೋಡಬೇಕೆಂಬುದಾಗಿ ಆತನು ಪ್ರಾರ್ಥನೆ ಮಾಡಿದ್ದಾನೆ. ಆ ಪ್ರಾರ್ಥನೆಯನ್ನು ದೇವರು ಗೌರವಿಸಿ 10 ದಿವಸದ ನಂತರ ಏನಾಯಿತು ಈ ಕಥೆ ನಮಗೆ ಗೊತ್ತಿದೆ. ಆಶ್ಚರ್ಯ ಆಗ್ತದೆ. ಉಳಿದವರಿಗೆಲ್ಲರಿಗೂ ತರಕಾರಿ ತಿನ್ನಿಸಿ ಅನ್ನುವಂತಹ ಸ್ಥಿತಿಗೆ ಅವರು ಬಂದು ಬಿಡ್ತಾರೆ. ಹಾಗೆ ದಾನಿಯೇಲನ ವಿಷಯದಲ್ಲಿ ಅವನು ಅಧಿಕಾರಿಯಾಗಿದ್ದಾಗ, ದಾರ್ಯಾವೇಶ ಅನ್ನುವಂಥ ರಾಜನ ಕಾಲದಲ್ಲಿ ಅಧಿಕಾರಿಯಾಗಿದ್ದಾಗ ಆತನಿಗೆ ವಿರೋಧವಾಗಿ ಒಳಸಂಚು ಮಾಡಿ ಇನ್ನು 30 ದಿವಸ ರಾಜನಿಗೆ ಹೊರತು ಬೇರೆ ಯಾರಿಗೂ ಪ್ರಾರ್ಥನೆ ಮಾಡಬಾರದು ಎಂಬುದಾಗಿ ರಾಜಾಜ್ಞೆ ಹೊರಡಿಸಿದರು. ದಾನಿಯೇಲನ ಗ್ರಂಥ 6ನೇ ಅಧ್ಯಾಯದಲ್ಲಿ ಬರೆದಿದೆ, ದಿನಕ್ಕೆ 3 ಆವರ್ತಿ ದಾನಿಯೇಲನು ಯೆರೂಸಲೇಮಿನ ಕಡೆಗಿನ ಕಿಟಕಿಯನ್ನು ತೆರೆದು ಪ್ರಾರ್ಥನೆ ಮಾಡುತ್ತಿದ್ದನು. ನೋ ಕಾಂಪ್ರಮೈಸ್ ವೆನ್ ದ ಕ್ವೆಶ್ಚನ್ ಆಫ್ ಫೇತ್ ಅರೈಸಸ್. ನಂಬಿಕೆಯ ವಿಷಯ ಬರುವಾಗ ಅವರು ಯಾವುದಕ್ಕೂ ಬಾರದು. ನಂಬಿಕೆಯಿಂದಾಗಿ ನನಗೆ ಹಿಂಸೆ ಆಗಬಹುದು, ನಂಬಿಕೆಯಿಂದಾಗಿ ನನ್ನ ಸವಲತ್ತುಗಳನ್ನು ಕಳ್ಕೊಳ್ಳಬಹುದು, ನಂಬಿಕೆಯಿಂದಾಗಿ ನಾನು ಇದೇ ದೇಶದವನಾಗಿದ್ದರೂ ಈ ದೇಶದವನ ಅಲ್ಲ ಎಂಬುದಾಗಿ ನನಗೆ ಪಟ್ಟ ಕಟ್ಟಬಹುದು. ನನ್ನನ್ನು ಯಾವುದೇ ರೀತಿಯಿಂದ ಹೀಯಾಳಿಸಿದರೂ ಕೂಡ ನಂಬಿಕೆಯ ವಿಷಯ ಬರುವಾಗ ನಾನು ಬದಲಾಗುವುದಿಲ್ಲ. ನನ್ನ ಹೆಸರು ಬದಲಾವಣೆ ಆಗಲಿ, ಓಕೆ. ನನ್ನ ಉಡುಗೆ ತೊಡುಗೆ ಬದಲಾವಣೆ ಆಗಲಿ, ಓಕೆ. ನನ್ನ ಆಹಾರ ಪದ್ಧತಿ ಬದಲಾವಣೆ, ನನ್ನ ಅಸ್ತಿತ್ವ ಬದಲಾವಣೆ ಆಗಲಿ, ಆದರೆ ನಾನು ನಂಬಿದ ದೇವರ ಮೇಲಿನ ನಂಬಿಕೆಯ ಬದಲಾವಣೆ ಸಾಧ್ಯ. ಅದೇ ಪುರಾವರ್ತಿ ಪ್ರಾರ್ಥನೆ. ರಾಜಾಜ್ಞೆ ಬರುವುದಕ್ಕಿಂತ ಮುಂಚೆಯೂ ಅದೇ ಪ್ರಾರ್ಥನೆ, ರಾಜಾಜ್ಞೆ ಬಂದ ಮೇಲೆಯೂ ಅದೇ ಪ್ರಾರ್ಥನೆ, ರಾಜಾಜ್ಞೆಯಿಂದಾಗಿ ಆತನ ಸಿಂಹದ ಗವಿಯಲ್ಲಿ ಹಾಕಿದರೂ ಕೂಡ ಅದೇ ಪ್ರಾರ್ಥನೆ. ಅಲ್ಲೆಲ್ಲಿಯೂ ಕೂಡ ಬದಲಾವಣೆ ನೋಡುವುದು. ಪ್ರಿಯರೇ, ಇದು ನಮಗೆ ಏನು ತೋರಿಸಿಕೊಡ್ತದೆ? ಈ ವಿಷಯ ನಮಗೆ ತೋರಿಸಿಕೊಡುವುದು, ಜೀವನದಲ್ಲಿ ನಾವು ಬದುಕಿರುವಷ್ಟು ಕಾಲ ಏನೇನೋ ಸ್ಥಿತಿಗತಿಗಳನ್ನು ಹಾದು ಹೋಗ್ತೇವೆ ಅಲ್ವಾ? ಕೆಲವರು ಶ್ರೀಮಂತರಾಗಿ ಬಡವರಿದ್ದವರು ಶ್ರೀಮಂತರಾಗ್ತಾರೆ, ಶ್ರೀಮಂತರಾಗಿದ್ದವರು ಬಡವರಾಗಿರ್ತಾರೆ, ಆರೋಗ್ಯದಿಂದಿದ್ದವರು ರೋಗಿಗಳಾಗ್ತಾರೆ, ರೋಗಿಯಾಗಿದ್ದವರು ಆರೋಗ್ಯವುಳ್ಳವನಾಗ್ತಾರೆ. ಈ 7 ಇಳಿತಗಳನ್ನು, ಏರುಪೇರುಗಳನ್ನು ಜೀವನದಲ್ಲಿ ನಾವೆಲ್ಲ ಕಾಣ್ತೇವೆ. ಎಲ್ಲರಿಗೂ ಅನ್ವಯಿಸ್ತದೆ. ದೇವರ ಸೇವಕರಿರ್ಬೋದು, ಸಾಮಾನ್ಯ ಜನರಿರ್ಬೋದು, ರಾಜರಿರ್ಬೋದು, ಮಂತ್ರಿಗಳಿರ್ಬೋದು, ಯಾರಿಗೂ ಕೂಡ ಬಿಡೋದಿಲ್ಲ. ಎಲ್ಲರಿಗೂ ಒಂದು ದಿವಸ ಏರುವಂಥದ್ದು, ಇನ್ನೊಂದು ದಿವಸ ಇಳಿಯುವಂಥದ್ದು ಇದು ಜೀವನದಲ್ಲಿ ಇದ್ದೇ ಇರ್ತದೆ. ಸನ್ನಿವೇಶಗಳು ಬದಲಾವಣೆ ಆಗ್ತಾ ಹೋಗ್ತವೆ. ರಾಜಕೀಯ ಸನ್ನಿವೇಶಗಳು, ಆರ್ಥಿಕ ಸನ್ನಿವೇಶಗಳು ಎಲ್ಲವೂ ಕಾಲಕ್ಕೆ ಬದಲಾವಣೆ ಆಗ್ತಾ ಹೋಗ್ತಾ ಇರ್ತವೆ. ಎಲ್ಲರ ಜೀವನದಲ್ಲಿಯೂ ಕೂಡ ಎಷ್ಟೋ ಜನ ನಾವು ಸಾಕ್ಷಿ ಹೇಳ್ತೇವೆ. ನಾವು ಈ ಊರಿಗೆ ಬಂದಾಗ, ನಾವು ಇಂಥ ಉದ್ಯೋಗ ಮಾಡುವಾಗ ನಮ್ಮ ಜೀವನ ಹೀಗಿತ್ತು, ನಾವು ಹೀಗಿದ್ದೆವು, ಈ ಹೊತ್ತು ದೇವರು ನಮ್ಮನ್ನ ಏನನ್ನಾಗಿ ಮಾಡಿದ್ದಾನೆ. ಎಷ್ಟು ಜನ ನಾವು ಸಾಕ್ಷಿ ಹೇಳ್ತೇವೆ. ಹಾಗೆ ದೇವರು ನಮ್ಮನ್ನು ನಡೆಸಿದೆ ಎಂಬುದಾಗಿರುತ್ತೆ. ಕಾಲವು ನಮ್ಮ ಜೀವನದಲ್ಲಿ ಒಂದೇ ರೀತಿಯಾಗಿರುವುದಿಲ್ಲ.
ವಸ್ತುಸ್ಥಿತಿ ಒಂದೇ ರೀತಿಯಾಗಿರುವುದಿಲ್ಲ. ಎಲ್ಲರೂ ನಾವು ಈ ವಸ್ತುಸ್ಥಿತಿಯ ಬದಲಾವಣೆಗೆ ಒಳಪಟ್ಟವರೇ, ನಮ್ಮೆಲ್ಲರಿಗೂ ಅದು ಅನ್ವಯಿಸ್ತದೆ. ಆದರೆ ಕ್ರೈಸ್ತರಾದಂಥ ನಾವುಗಳು ನಮ್ಮ ಸುತ್ತಮುತ್ತಲಿನ ವಾತಾವರಣದ ಬದಲಾವಣೆ ಯಾವ್ಯಾವ ರೀತಿಯಲ್ಲಿ ಆದರೂ ಕೂಡ ಈ ದಾನಿಯೇಲನ ಪ್ರವಾದನೆಯ ಗ್ರಂಥದಿಂದ ನಾವು ಕಲಿತಕ್ಕ ಪಾಠ ಏನಂದರೆ, ನಮ್ಮ ಸುತ್ತಲೂ ಏನೇ ಬದಲಾವಣೆಗಳಾದರೂ ನಂಬಿಕೆ ಮಾತ್ರ ಬದಲಾಗಬಾರ್ದು. ನಂಬಿಕೆ ಮಾತ್ರ ಬದಲಾಗಬಾರ್ದು. ಎಷ್ಟೋ ಜನ ಕ್ರೈಸ್ತರು ಅಮಾವಾಸ್ಯೆ ಹುಣ್ಣಿಮೆಗಳನ್ನು ನೋಡಿ ಜೀವನ ಮಾಡೋರಿದ್ದಾರೆ ಅಲ್ವಾ? ಕೈ ಕೊಟ್ಟು ಶಾಸ್ತ್ರ ಹೇಳಿಸ್ಕೊಳ್ಳೋರಿದ್ದಾರೆ. ಬೆಳಗ್ಗೆ ಟಿವಿ ಮುಂದೆ ಕೂತ್ಕೊಂಡು ನನ್ನ ಭವಿಷ್ಯತ್ತು ಏನಿದೆ ನೋಡ್ಕೊಳ್ಳೋಣ ಅನ್ನೋರಿದ್ದಾರೆ. ಪೇಪರ್ಗಳನ್ನು ಓದುವಾಗ ಯಾವ ರಾಶಿ ನನ್ನದು, ಆ ರಾಶಿಯಲ್ಲಿ ಇವತ್ತು ನನಗೇನಿದೆ ಅಲ್ವಾ? ನಾನೊಂದು ಸತ್ಯ ದಾರಿಯಲ್ಲಿ ಬೆಳಿಗ್ಗೆ ವಾಕಿಂಗ್ ಹೋಗ್ತಾ ಇರುವಾಗ ನನ್ನ ಎದುರಿಗೆ ಒಬ್ಬ ಮನುಷ್ಯ ಬಂದ. ಆ ವ್ಯಕ್ತಿ ಬಂದು ನನ್ನ ಮುಖವನ್ನೇ ನೋಡ್ತಾ ಇದ್ದ. ನನ್ನ ಪರಿಚಯದವನೇ. ಯಾಕಪ್ಪ ನನ್ನ ಮುಖ ನೋಡ್ತಾ ಇದೆಯಾ? ಅಯ್ಯ ಸುಮ್ಮನೆ ನಿಂತ್ಕೊಳ್ಳಿ, ನಿಮ್ಮ ಮುಖ ನೋಡಬೇಕು ಅಂತ. ಒಂದು ನಿಮಿಷ ನನ್ನ ಮುಖ ನೋಡಿದ, ಜೇಬಲ್ಲಿ ಕೈ ಹಾಕಿದ, ತನ್ನ ಪರ್ಸ್ ತೆಗೆದ, ಆ ಪರ್ಸನ್ನು ತೆಗೆದ, ಅದರಲ್ಲಿ ಏನೋ ಒಂದು ಫೋಟೋ ಇತ್ತು, ಅದನ್ನು ಒಂದು ನಿಮಿಷ ನೋಡಿದ. ಏನು ಮಾಡ್ತಾ ಇದೆಯಪ್ಪ? ಸುಮ್ಮನೆ ಒಂದು ನಿಮಿಷ. ಆ ಫೋಟೋ ನೋಡಿದ, ಮತ್ತೆ ನನ್ನ ಮುಖ ನೋಡಿದ. ಹೀಗೆ ಒಂದು 2 ಸರ್ತಿ ಆತನು ಮಾಡಿದ. ಆಮೇಲೆ ಆಯ್ತಾ ಇರಿ, ಹೋಗಿ ಬನ್ನಿರಿ ಅಂತ. ಏನೂ ಅರ್ಥ ಆಗಲಿಲ್ಲ, ಇವನು ಯಾಕಪ್ಪ ಹೀಗೆ ಮಾಡಿದ? ಏನು ನನ್ನ ಮುಖ ನೋಡಿದೆ, ನಿನ್ನ ಫೋಟೋ ಏನೋ ಒಂದು ಇದೆ, ಏನು ನೋಡಿದೆ? ಇಲ್ಲ, ನಿಮ್ಮ ಮುಖ ನೋಡಿದೆ, ಮರೆಯಳ ಮುಖ ನೋಡಿದೆ, ಒಂದು ಕೆಲಸಕ್ಕೆ ಹೋಗ್ಬೇಕಾಗಿದೆ, ಒಂದಿಷ್ಟು ಸಾಲ ಕೇಳೋದಿದೆ, ಅವ್ರು ಕೊಡ್ತಾರೇನೋ ಗೊತ್ತಿಲ್ಲ, ನೀವು ಅಕಸ್ಮಾತ್ತಾಗಿ ಭೇಟಿ ಆದ್ರಲ್ಲ, ನನಗೇನೋ ಒಂದು ಅನ್ನಿಸ್ತು, ಇವತ್ತು ಶುಭ ಇದೆ ನನಗೆ ಅಂತೇಳಿ. ಅದಕ್ಕೆ ಒಂದು ನಿಮಿಷ ನಿಮ್ಮ ಮುಖ ಅಂದರೆ ನೀವು ದೇವರ ಸೇವಕರು, ಒಂದು ನಿಮಿಷ ಮರೆಯಳ ಮುಖ ನೋಡಿದ್ದೇನೆ, ಈಗ ನನಗೇನು ಸಿಗುತ್ತೆ? ಸಾಲ ಸಿಗುತ್ತೆ. ನನಗೂ ಖುಷಿ ಆಯಿತು, ನನ್ನ ಮುಖ ನೋಡಿದ್ರೆ ಯಾರಿಗೋ ಸಾಲ ಸಿಗುತ್ತಲ್ಲಪ್ಪ, ಏನು ಸಂತೋಷ, ಭಾಳ ಒಳ್ಳೇದಂತೇಳಿ. ಮತ್ತೆ ಸಾಯಂಕಾಲ 4 ಗಂಟೆಗೆ ಸಿಕ್ಕ ಅವನ ಹೆಸರು ಮತ್ತಾಯ. ಏನಪ್ಪ ಮತ್ತಾಯ, ಸಾಲಗೆಲ್ಲ ಸಿಕ್ತ? ಏನಯ್ಯ, ಸಾಲನೇ ಕೊಡಲಿಲ್ಲ ಅವನು. ನನ್ನ ಮುಖ ನೋಡಕ್ಕೆ ಹೋದಿಲ್ಲ, ಇನ್ನು ಯಾರ ಮುಖ ನೋಡಿದ್ರೆ ಸಿಕ್ತಿತ್ತೇನೋ ಸಾಲ ನಿನಗೆ. ಅವನು ಆವಾಗ 4 ಗಂಟೆಗೆ ಬಾಡಿ ಲ್ಯಾಂಗ್ವೇಜ್ ಏನಿತ್ತಂದ್ರೆ, ಇವನ ಮುಖ ಯಾಕೆ ನೋಡಿದ್ನಪ್ಪ ಅನ್ನೋಂಗಿತ್ತು. ಅವನ ಮುಖ ಮಾತಾಡ್ತಾನೆ ಇಲ್ಲ, ಅವ್ನು ಬೇಗ ಬೇಗ ಹೋಗ್ತಾ ಇದ್ದ. ನಾನು ಹೇಳಿದ್ರು, ಇನ್ನೊಂದ್ಸತ್ತೆ ಬೆಳಗ್ಗೆಲ್ಲಾದ್ರೂ ಕಂಡ್ರೆ ನಾನು ಎದುರಿಗೂ ಬರೋದು. ಯಾಕೋ ಅಲ್ಲ, ಈ ರೀತಿಯಾದ ಕ್ರೈಸ್ತರು ನಾವಾಗ್ತೇವೆ. ನಮ್ಮ ಸುತ್ತಲಿರುವಂಥ ಸಂಗತಿಗಳಿಗೆ ಶುಭ ಆಗೋದು, ಅಶುಭ ಆಗೋದು, ಹಲ್ಲಿಗೆ ಏನೋ ಅದು ಕಿಚ್ ಅಂದರೆ ಅದಕ್ಕೊಂದು ವಿಷಯ ಹೇಳೋದು, ಅದು ಮೂಢನಂಬಿಕೆಗಳು. ಬೆಕ್ಕಡ್ಡ ಬಂದರೆ ಒಂದು ಕತೆ, ನಾಯಿ ಅಡ್ಡ ಬಂದರೆ ಇನ್ನೊಂದು ಕತೆ, ಅಲ್ಲ ಕಾಗೆ ಮನೆ ಮೇಲೆ ಹೋಗಿದ್ರೆ ಮತ್ತೊಂದು ಕತೆ, ಎಲ್ಲ ಈಗಲೂ ಇವೆ ಅಲ್ಲ. ದೇವರ ಮಕ್ಕಳಾದಂಥ ನಾವುಗಳು ಸತ್ಯವನ್ನ ಪ್ರತಿಪಾದಿಸುವವರು, ಸತ್ಯವನ್ನ ಬಿತ್ತುವವರು. ಆದ್ದರಿಂದ ನಮ್ಮ ಜೀವನದಲ್ಲಿ ನಂಬಿಕೆಯ ಬದಲಾವಣೆಗಳು ಆಗಬಾರದು. ಪ್ರಕಟಣೆ ಗ್ರಂಥದಲ್ಲಿ 2ನೇ ಅಧ್ಯಾಯದಲ್ಲಿ ಎಫೆಸ ಅಂತ ಒಂದು ಸಭೆ ಇದೆ, ಹಾಗೂ ಪೆರ್ಗಮ ಅಂತ ಇನ್ನೊಂದು ಸಭೆ ಇದೆ. ಹೀಗೆ ಅಲ್ಲಿ ಒಂದು 7 ಸಭೆಗಳ ಕುರಿತಾಗಿ ಯೋಹಾನನು ತಾನು ಕಂಡಂಥ ದರ್ಶನವನ್ನು ಬರೆದಿದ್ದಾನೆ. ಅಲ್ಲಿ 1-2 ಹೆಸರುಗಳಿವೆ. ನಿಕೋಲಾಯತರ ಬೋಧನೆಯನ್ನ ಅನುಸರಿಸುತ್ತೀರಿ. ಇಜ್ಬೇಲಳೆಂಬ ಸ್ತ್ರೀ ನಿಮ್ಮ ಸಭೆಗಳಲ್ಲಿದ್ದು ನಿಮಗೆ ಜಾರತ್ವ ಮಾಡಬಹುದೆಂಬುದಾಗಿ ಬೋಧಿಸ್ತಾಳೆ. ವಿಗ್ರಹಕ್ಕೆ ನೈವೇದ್ಯ ಮಾಡಿದ್ದನ್ನು ಊಟ ಮಾಡು ಎಂಬುದಾಗಿ ಬೋಧಿಸ್ತಾಳೆ. ನಿಮ್ಮ ಸಭೆಯಲ್ಲಿ ಹೀಗಿದೆ ಎಂಬುದಾಗಿ ಪುನರುತ್ಥಾನನಾದ ಯೇಸು ಸ್ವಾಮಿ ಆತನು ಬರೆಸಿದ್ದಾನೆ. ಇನ್ನು ಮುಂದೆ ಸಾರ್ದಿಸ್ ಎಂಬ ಪಟ್ಟಣದಲ್ಲಿರುವ ಸಭೆಗೆ ಬರೀತಾನೆ, ನೀನು ಜೀವಿಸುವವನೆಂಬ ಹೆಸರಿದೆ, ಆದರೂ ನೀನು ಸತ್ತವನಾಗಿದ್ದಿ ಎಂಬುದಾಗಿ ಬರೀತಾರೆ. ಕೆಲವೊಂದು ಕಂಪ್ಲೇಂಟ್ಗಳು ಯಾರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ? ಪುನರುತ್ಥಾನನಾದ ಯೇಸು ಕ್ರಿಸ್ತರು ಮಾಡ್ತಾ ಇದ್ದಾರೆ. ನಿಕೋಲಾಯತರ ಬೋಧನೆ ಅಂದರೆ ದೇಹ ಮಾಡಿದ್ದು ದೇಹಕ್ಕೆ, ಆತ್ಮ ಮಾಡಿದ್ದು ಆತ್ಮಕ್ಕೆ. ನೀವು ದೇಹದಲ್ಲಿ ಮಾಡುವ ಕಳ್ಳತನ ನಿಮ್ಮ ಆತ್ಮಕ್ಕೆ ಎಫೆಕ್ಟ್ ಕೊಡಲ್ಲ. ನೀವು ಬಾಯಿಂದ ಆಡಿದ ಸುಳ್ಳು ನಿಮ್ಮ ಆತ್ಮಕ್ಕೆ ಏನು ಪಾಪ ಅನ್ನಿಸೋದಿಲ್ಲ. ಆತ್ಮ ಬೇರೆ, ಅದು ದೇವರದು, ದೇವರ ಕಡೆ ಹೋಗ್ತದೆ. ಇದು ದೇಹ ಮಣ್ಣು, ಮಣ್ಣಿಗೆ ಸೇರ್ತದೆ. ಆದ್ರಿಂದ ನೀವು ದೇಹದಲ್ಲಿ ಏನೇ ಮಾಡಿದರೂ ಅದು ನಿಮ್ಮ ಆತ್ಮಿಕ ಜೀವನಕ್ಕೆ, ನಿಮ್ಮ ಆತ್ಮಕ್ಕೆ ಏನೂ ಎಫೆಕ್ಟ್ ಇಲ್ಲ, ಅದರಿಂದ ಏನು ಪರಿಣಾಮ ಆಗೋದಿಲ್ಲ, ದುಷ್ಪರಿಣಾಮ ಅಂತೂ ಆಗೋದೇ ಇಲ್ಲ ಅಂತ ಬೋಧನೆ ಮಾಡುವರು. ಅದು ನಿಕೋಲಾಯತರ ಬೋಧನೆ. ಇನ್ನು ಇಜ್ಬೇಲಳು ಅನ್ನುವಂಥ ಒಬ್ಬ ಸ್ತ್ರೀ, ಅದನ್ನು ಮೋಸ್ಟ್ಲಿ ಹಳೆ ಒಡಂಬಡಿಕೆಯಲ್ಲಿದ್ದಂಥ ಇಜ್ಬೇಲಳ ಕ್ಯಾರೆಕ್ಟರನ್ನು ಅವರು ಇಲ್ಲಿ ಹೇಳುವುದಕ್ಕಾಗಿ ಹೆಸರನ್ನು ಇಟ್ಟಿರಬಹುದು. ಅವಳು ಸಭೆಗಳಲ್ಲಿ ಹೋಗಿ ಇದನ್ನೇ ಬೋಧನೆ ಮಾಡಿ ಜಾರತ್ವ ಮಾಡಬಹುದು ಅಂದರೆ ಅರ್ಥ
ಜಾರತ್ವ ಅಂತಂದ್ರೆ ವ್ಯಭಿಚಾರ ಆ ದೃಷ್ಟಿಯಿಂದ ಅವಳು ಹೇಳಿರ್ಲಿಕ್ಕಿಲ್ಲ. ಯಾರ ಮನೆಯಲ್ಲಾದ್ರೂ ಬಂದ್ರು ಹೇಳಿದ್ರೆ ಕೇಳ್ತೇವೇನ್ರಿ? ಅದು ಸಾಧ್ಯವಿಲ್ಲ. ಅವಳು ಹೇಳಿದಂಥ ವಿಚಾರ ಅಂದ್ರೆ, ನಿನ್ನ ಸುತ್ತಲಿರುವ ಜನರು ನೀನು ನಿಜವಾದ ದೇವರು ಯೇಸು ಕ್ರಿಸ್ತನನ್ನ ಪೂಜೆ ಮಾಡಿದ್ರೆ ಹಿಂಸಿಸ್ತಾ ಇದ್ದಾರೆ. ಆ ಹಿಂಸೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಅವರ ವಿಗ್ರಹಗಳಿಗೆ ನಮಸ್ಕಾರ ಮಾಡು, ಏನಾಗತ್ತೆ? ಯಾಕಂದ್ರೆ ಆ ಕಾಲದಲ್ಲಿ ಈ ಕೈಸರನ ದೊಡ್ಡ ಪ್ರತಿಮೆಯನ್ನ ಪಟ್ಟಣದಲ್ಲಿ ಇಡ್ತಾ ಇದ್ರು. ಅದರ ಮುಂದೆ ಆ ಮಹಾದ್ವಾರದಲ್ಲಿ ಒಳಗೆ ಬರುವಾಗ ಅಲ್ಲಿ ಧೂಪ, ಒಂದು ಪ್ಲೇಟ್ನಲ್ಲಿ ಧೂಪದ ಪೌಡರ್ ಇರ್ತಾ ಇತ್ತು. ಆ ಒಂದು ಚಿಟಿಕೆ ಪೌಡರ್ನ ತೆಗೆದುಕೊಂಡು ಅಲ್ಲಿ ಬೆಂಕಿ ಇರ್ತಾ ಇತ್ತು, ಈ ಕೆಂಡ. ಆ ಕೆಂಡದ ಮೇಲೆ ಹಾಕಿ ಮೊಣಕಾಲಲ್ಲಿ ಆ ಪ್ರತಿಮೆಗೆ ನಮಸ್ಕಾರ ಮಾಡಬೇಕು. ಅದು ಒಂದು ಗುರುತು. ಒಳಗೆ ಬಂದ ತಕ್ಷಣ ಅದನ್ನ ಮಾಡಬೇಕು. ಯಾರಾದ್ರೂ ಮಾಡದಿದ್ರೆ ಅಲ್ಲಿರುವವರನ್ನು ಹಿಡ್ಕೊಂಡು ಹೋಗಿ ಅವರು ದೇಶದ್ರೋಹಿ, ರಾಜದ್ರೋಹಿ ಎಲ್ಲ ಹೇಳಿ ಅವ್ರನ್ನ ಕೊಲ್ಲುವಷ್ಟರ ಮಟ್ಟಿಗೂ ಕೂಡ ಕಾರ್ಯಗಳು ನಡೀತಾ ಇದ್ದವು. ಇಂಥ ಸಂದರ್ಭದಲ್ಲಿ ಇಜಬೇಲರು ಹೇಳ್ತಾರೆ, ಯಾಕಪ್ಪ ನೀವು ಸುಮ್ಮನೆ ಹೋಗಿ ಒಂದು ಚಿಟಿಕೆ ಧೂಪ ಪೌಡರ್ ಅದರಲ್ಲಿ ಹಾಕಿ ಒಂದು ಮೊಣಕಾಲವರಿಗೆ ಒಂದು ನಮಸ್ಕಾರ ಮಾಡಿದ್ರೆ ಏನಾಗುತ್ತೆ? ನೀವು ನಿಮ್ಮ ಮನಸ್ಸಿನಲ್ಲಿ ಅವನೇ ಇದ್ದಾನೆ, ಯೇಸು ಸ್ವಾಮಿ ಇದ್ದಾನೆ, ಹೊರಗಡೆ ಇದನ್ನು ಮಾಡಿದ್ರೆ ಏನಾಗತ್ತೆ? ಯಾಕೆ ಮಾಡಬಾರ್ದು ಅಂತ ಒಂದು ಪ್ರಚೋದನೆ. ಸರಿನಾ ತಪ್ಪ ಸಭೆಯಾಗಿ ನಾವೇ ಎಲ್ಲರೂ ಯೋಚನೆ ಮಾಡಬೇಕು. ಸರಿನಾ ತಪ್ಪ ವೈಯಕ್ತಿಕವಾಗಿ ನಾವೆಲ್ಲರೂ ಯೋಚನೆ ಮಾಡಬೇಕು. ಆದರೆ ದಾನಿಯೇಲನ ಗ್ರಂಥ ಕೊಡುವ ಸ್ಫೂರ್ತಿ ಏನಂದರೆ, ನಮ್ಮ ಸುತ್ತಲಿರುವಂಥ ಸಂಗತಿಗಳು ಬದಲಾವಣೆಯಾದರೂ ನಂಬಿಕೆ ಬದಲಾವಣೆ ಆಗಬಾರದು. ಪ್ರಿಯ ದೇವಜನರೇ, ನಮ್ಮ ಪೂರ್ವಿಕರ ನಂಬಿಕೆಗೂ ನಮ್ಮ ನಂಬಿಕೆಗೂ ವ್ಯತ್ಯಾಸ ಬಂದಿದೆ. ನಮ್ಮ ತಂದೆ ತಾಯಿಗಳು ದೇವರನ್ನು ಯಾವ ರೀತಿ ನಂಬಿದ್ರು, ನಮ್ಮ ಅಜ್ಜ ಅಮ್ಮ ದೇವರನ್ನು ಯಾವ ರೀತಿ ನಂಬಿದ್ರು, ಇವತ್ತು ನಾವು ಹೇಗೆ ನಂಬಿದ್ದೇವೆ? ಅವರು ಎಷ್ಟು ಆ ಕಾಲದಲ್ಲಿ ನಮ್ಮಷ್ಟು ವಿದ್ಯಾವಂತರು ಆಗಿರ್ಲಿಕ್ಕಿಲ್ಲ, ನಮ್ಮಷ್ಟು ಸ್ಥಿತಿವಂತರು ಆಗಿರ್ಲಿಕ್ಕಿಲ್ಲ, ನಮ್ಮಷ್ಟು ಬುದ್ಧಿವಂತರು ಆಗಿರ್ಲಿಕ್ಕಿಲ್ಲ ಅಂದ್ಕೊಳ್ಳೋಣ. ಆದರೆ ದೇವರ ವಿಚಾರ ಬಂದಾಗ ಕಟ್ಟುನಿಟ್ಟಾಗಿ ನಿಂತುಕೊಂಡ್ರು. ನೋಡ್ರಿ, ಕ್ರೈಸ್ತರಾಗಿ ಬಂದವರೆಲ್ಲ ಬೇರೆ ಧರ್ಮದಿಂದಲೇ ಬಂದರು. ಆ ಧರ್ಮವನ್ನು ಬಿಟ್ಟು ಸ್ಥಿರವಾಗಿ ನಿಲ್ಲುವುದಿದೆಯಲ್ಲ, ಅದು ದೊಡ್ಡ ತ್ಯಾಗ. ಆ ಜನರು ಮಾಡಿದ್ದಾರೆ. ಅವರ ಮಕ್ಕಳಾಗಿ, ಮೊಮ್ಮಕ್ಕಳಾಗಿ, ಮರಿ ಮೊಮ್ಮಕ್ಕಳಾಗಿ ನಾವು ಈ ಸುಖವನ್ನು ಅನುಭವಿಸ್ತಾ ಇದ್ದೇವೆ. ಈಗಲೂ ಕೂಡ ಬೇರೆ ಧರ್ಮದಿಂದ ಕ್ರೈಸ್ತರಾಗುವವ್ರನ್ನ ಒಂದು ಸಾರಿ ಕೇಳ್ರಿ, ಅವರು ಅನುಭವಿಸುವಂಥ ಕಷ್ಟಗಳನ್ನು ನೋಡ್ರಿ, ಅವರ ಪಾಡುಗಳನ್ನು ಕೇಳ್ರಿ, ನಮಗೆ ರೋಮಾಂಚನವಾಗ್ತದೆ. ಪ್ರಿಯ ದೇವಜನರೇ, ದೇವರ ಮೇಲಣ ನಂಬಿಕೆಯಲ್ಲಿ ಬದಲಾವಣೆಯನ್ನು ನಾವು ಮಾಡಿಕೊಳ್ಳದೆ ನಮಗೆ ದೇವರು ಕೊಟ್ಟಿರುವ ನಂಬಿಕೆಯಲ್ಲಿ ಸ್ಥಿರವಾಗಿ ನಿಂತುಕೊಳ್ಳೋಣ. ಆ ನಂಬಿಕೆಯನ್ನು ನಾವು ಯಾರಿಗೂ ತೊಂದರೆಯಾಗದ ಹಾಗೆ, ಯಾರ ಮನಸ್ಸಿಗೂ ನೋವು ಕೊಡದ ಹಾಗೆ, ಎಲ್ಲರ ಮನಸ್ಸಿಗೆ ಆ ನಂಬಿಕೆಯನ್ನು ನಿಧಾನವಾಗಿ ಆದರೂ ಸರಿ ಬಿತ್ತುವಂಥ ಕೆಲಸ ನಾವೆಲ್ಲರೂ ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋಣ, ಸಿದ್ಧಪಡಿಸಿಕೊಳ್ಳೋಣ. ನಾವಿರುವ ಸ್ಥಿತಿಗತಿಗಳಲ್ಲಿ ಕರ್ತನ ನಂಬಿಕೆಯನ್ನು ಕಾಂಪ್ರಮೈಸ್ ಮಾಡಿಕೊಳ್ಳುವ, ಒಪ್ಪಂದಪಡಿಸಿಕೊಳ್ಳುವಂಥ ಸನ್ನಿವೇಶಕ್ಕೆ ಒಳಗಾಗಬೇಡ್ರಿ. ದೇವರು ಅದನ್ನು ಮೆಚ್ಚುವುದಿಲ್ಲ. ನಾವೇನೇ ಮಾಡಿದರೂ, ನಮ್ಮ ಸ್ಥಿತಿಗತಿಗಳು ಬದಲಾದರೂ ಕರ್ತನ ನಾಮ ನಮ್ಮ ಬಾಯಿಂದ ಯಾವಾಗಲೂ ಮೊಳಗಲಿ. ಆತನಿಗೆ ನಮ್ಮಿಂದ ಹೇಗೆ ನಮ್ಮ ಪೂರ್ವಿಕರಿಂದ ಮಹಿಮೆ ಉಂಟಾಗುತ್ತಿತ್ತು, ಅದೇ ರೀತಿ ನಾವು ದೇವರಿಗೆ ಮಹಿಮೆಯನ್ನು ಸಲ್ಲಿಸುತ್ತಾ ಜೀವಿಸೋಣ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇಲೆ ಪ್ರಾರ್ಥನೆ. ಕೃಪಾಳು ದೇವರೇ, ಕೊಟ್ಟಂಥ ನಿನ್ನ ವಾಕ್ಯಗಳಿಗಾಗಿ ಸ್ತೋತ್ರ. ದಾನಿಯೇಲ, ಶದ್ರಾಕ್, ಮೇಷಕ, ಅಬೇದ್ನೆಗೋ ಎಂಬುವರ ಕರ್ತನೆ ಜೀವನದಿಂದ ನಾವು ನಮ್ಮ ಸುತ್ತಲಿರುವಂಥ ಬಹು ನಂಬಿಕೆಗಳ ಪರಿಸರದಲ್ಲಿ ಕ್ರೈಸ್ತರಾಗಿ ಯಾವ ರೀತಿಯಾಗಿ ಜೀವಿಸಬೇಕೆಂಬುದರಲ್ಲಿ ನಮಗೆ ಕಿವಿ ಮಾತುಗಳನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ನಮ್ಮ ಎಲ್ಲ ರೀತಿಯ ಸಂಪ್ರದಾಯಗಳನ್ನು ಒಂದು ಸಾರಿ ಅವಲೋಕಿಸಿಕೊಳ್ಳುವಂತೆ, ಮೂಢನಂಬಿಕೆಗಳೆಂದರೆ ಅವುಗಳನ್ನು ಅವಲೋಕಿಸಿಕೊಳ್ಳುವಂತೆ, ನಿನ್ನ ನಂಬಿಕೆಯನ್ನು ಇನ್ನೊಂದು ವಿಷಯಕ್ಕೂ ಅನಿವಾರ್ಯತೆಗೂ ಒಳಗಾಗಿ ಒಪ್ಪಿಕೊಂಡು ಬಿಟ್ಟು ಬಿಟ್ಟಿದ್ದೆ ಅಂದರೆ ಸ್ವಾಮಿ ನಮ್ಮನ್ನು ಕ್ಷಮಿಸು. ನಿನ್ನನ್ನು ಮಹಿಮೆಪಡಿಸುವಲ್ಲಿ ನಾವು ಹಿಂದೆ ಬಿದ್ದಿದ್ದರೆ ನಮ್ಮನ್ನು ಕ್ಷಮಿಸು. ನಿನ್ನ ಆಜ್ಞೆಗಳಿಗೆ ವಿಧೇಯರಾಗುವಂತೆ, ನಿನ್ನ ನಂಬಿಕೆಯಲ್ಲಿ ಗಟ್ಟಿಗರಾಗಿ ನಿಲ್ಲುವಂತೆ ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್. 154ನೆಯ ಸಂಗೀತವನ್ನು ನಾವು ಹಾಡಿಕೊಳ್ಳೋಣ. ಸಂಗೀತ 154. ನನ್ನ ಮೇಲೆ ದಯವಿಡು ಅತಿ ಪ್ರಿಯ ಯೇಸುವೆ, ನನ್ನ ಮನ ಶುಚಿ ಮಾಡು ಪರಿಶುದ್ಧ ಕರ್ತನೆ. ಮೊದಲನೇ ಚರಣ ಮತ್ತು ಕೊನೆಯ ಚರಣ, 4ನೇ ಚರಣ ಮಾತ್ರ ಹಾಡಿಕೊಳ್ಳೋಣ.
ತಿಳಿಸ್ತೇನೆ. ಕರ್ತನ ಪ್ರಾರ್ಥನೆಯನ್ನು ಮನಸ್ಸಾಗಿ ಆಯ್ಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮಕ್ಕೆ ಬರಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡುವುದನ್ನು ಕ್ಷಮಿಸುವಂತೆ ನಿನ್ನ ತಪ್ಪನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸಿ ಕೇಳಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆ ಸದಾಕಾಲವು. ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ನಾವೆಲ್ಲರೂ ಹೊಂದಿಕೊಳ್ಳೋಣ. ಶಾಂತಿದಾಯಕನಾದ ದೇವರು ತಾನೇ ನಮ್ಮೆಲ್ಲರನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ನಮ್ಮೆಲ್ಲರ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಮ್ಮೆಲ್ಲರ ಪ್ರಾಣಾತ್ಮ ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ. ತಂದೆ, ಕುಮಾರ, ಪವಿತ್ರಾತ್ಮನೆಂಬ ಸರ್ವಶಕ್ತ ದೇವರ ಆಶೀರ್ವಾದ ಈಗಲೂ ಯಾವಾಗಲೂ ಸದಾಕಾಲವು ನಮ್ಮೆಲ್ಲರ ಸಂಗಡ ವಾಸವಾಗಿದ್ದು ಕಾಪಾಡಲಿ. ಆಮೆನ್. ಸಂಗೀತ. ಯೇಸುವನ್ನು ಆದುಕೊಂಡೆ, ಆತನಲ್ಲಿ ಪ್ರಿಯನೇ, ಆತನಲ್ಲಿ ಹರ್ಷಗೊಂಡೆ, ಆತ ಜೀವ ಜ್ಯೋತಿಯೇ, ನನ್ನ ಆತ್ಮದಾಪ್ತನೇ ಯೇಸುವೆ, ವಾಸ ಮಾಡೆನ್ನೊಳಗೆ ಒಳಗೆ ಎನ್ನನ್ನು ಈ ಮೇಲಕ್ಕೆ. ಮೊದಲಿನ 3 ಶ್ಲೋಕಗಳನ್ನು ಹಾಡೋಣ. ಸಂಗೀತ